ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಅರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಹೇಯ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಧರ್ಮಪ್ರೋಜ್झितकैतवोऽत्र ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈಃ ಈಶ್ವರಃ ಸದ್ಯೋ ಹೃತ್ಯವರುದ್ಧತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಅಸ್ಮತ್ಕುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಿದ್ಯಾಯಾ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂಗ್ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಭೂತೆ ಅದ್ಯ ಶ್ರೀಮಠ್ ಜಯತೀರ್ಥ ಅಥವಾ ಟೀಕಾಕೃತ್ಪಾದ ಚರಿತಾಮೃತ ಅನುವಾದ ಆರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ ಹರಿ ಓಂ ಹರಿ ಓಂ
ಹರಿ ಓಂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ದ್ರೋಣ ಪರ್ವದ ಮಹಾಭಾರತ ಯುದ್ಧದಲ್ಲಿ ದ್ರೋಣ ಪರ್ವದ ಯುದ್ಧ ಪ್ರಾರಂಭ ನಡೆದಿದೆ. ದ್ರೋಣಾಚಾರ್ಯರಿಗೆ ದುರ್ಯೋಧನ ಬಂದು ಸಾಕಷ್ಟು ಬೈದಿದ್ದಾನೆ. ನೀವು ನಮ್ಮ ಕಡೆಯಿಂದ ಯುದ್ಧ ಮಾಡ್ತಾ ಇದ್ರು ಕೂಡ ಪಾಂಡವರ ಪಕ್ಷಪಾತಿಗಳು, ಅರ್ಜುನನನ್ನು ಹಿಡಿದು ಕೊಡ್ತೇನೆ ಅಂತ ತಿಳ್ಕೊಂಡಂತ ಹೇಳಿದ್ರಿ. ನಿನ್ನೆ ನಿಮ್ಮ ಕಡೆಯಿಂದ ಅರ್ಜುನನನ್ನು ಬಂಧಿಸಲಿಕ್ಕಾಗಲಿಲ್ಲ. ಅವನ ಗುರುಗಳು, ಅವನಕ್ಕಿಂತ ಎಲ್ಲ ಹೆಚ್ಚಕ್ಕಿಂತ ಕಲಿತವರು ನೀವು. ಒಂದು ಕೆಲಸ ನಿಮ್ಮ ಕಡೆಯಿಂದ ಆಗಲಿಲ್ಲ. ದ್ರೋಣಾಚಾರ್ಯ ಹೇಳಿದರು, ದುರ್ಯೋಧನ ಬೇಕಾದಷ್ಟು ಬೈ, ಎಲ್ಲಿ ತನಕ ಕೃಷ್ಣ ಇದ್ದಾನ ಅಲ್ಲಿಯವರೆಗೂ ಅರ್ಜುನನನ್ನು ಹಿಡಿಲಿಕ್ಕಾಗೋದಿಲ್ಲ. ಆದರೆ ಅರ್ಜುನನನ್ನು ಶಕ್ತಿಹೀನನನ್ನಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹೇಗೆ ಅಂತ ತಿಳ್ಕೊಂಡಂತಂದರೆ, ಪಾಂಡವರನ್ನು ಶತಾಯುಗತಾಯು ಮಾಡಿದರೆ ಅರ್ಜುನ ಬಹಳ ಪೀಡಿತನಾಗ್ತಾನೆ. ಅದಕ್ಕೋಸ್ಕರ ನೀನೊಂದು ಕೆಲಸ ಮಾಡಬೇಕು. ಅರ್ಜುನ ಕೃಷ್ಣರನ್ನು ಯುದ್ಧ ಭೂಮಿಯಿಂದ ದೂರ ಕಳಿಸ್ಬೇಕು. ಆಗ ನಾನು ಪಾಂಡವರಲ್ಲಿ ಯಾರಾದರೂ ಒಬ್ಬರನ್ನು ನನಗೆ ಹಿಡಿದು ಕೊಡ್ತೇನೆ. ಹಾಗಾದ್ರೆ ಏನು ಮಾಡಬೇಕು? ಸಂಶಪ್ತಕರು ಅಂತ ತಿಳ್ಕೊಂಡಂತಕ್ಕಂಥವರು ಅವರು ಲಕ್ಷಾವಧಿ ಜನರು. ಅವರು ಬೆಳಿಗ್ಗೆ ಎದ್ದಾಕ್ಷಣಕ್ಕೇನೆ ಅರ್ಜುನನ ಹತ್ರ ದೂತರನ್ನು ಕಳಿಸ್ಕೊಟ್ರು, ನೀನು ನಮ್ಮ ಜೊತೆ ಯುದ್ಧ ಮಾಡಬೇಕು, ನಾವು ಇಂಥ ಸ್ಥಳದಲ್ಲಿದ್ದೇವೆ, ಇಲ್ಲ ಯುದ್ಧದ ಸ್ವೀಕಾರ ಮಾಡು, ಇಲ್ಲ ಸೋಲನ್ನು ಒಪ್ಪಿಕೋ. ಯುದ್ಧ ಭೂಮಿಯಿಂದ 60 ಕಿಲೋಮೀಟರ್ ದೂರದಲ್ಲಿ ಅವರನ್ನು ಸಂಸಪ್ತಕರು ಯುದ್ಧಕ್ಕೆ ಕರೆದರು. ಅರ್ಜುನ ಹೇಳ್ದ, ಕೃಷ್ಣ ಅಂತಾನೆ ಇಲ್ಲೇನೋ ನನಗೆ ಮೋಸ ಕಾಣಿಸ್ತದೆ. ಇಲ್ಲ ಕೃಷ್ಣ, ಆಹ್ವಾನ ಮಾಡಿದ್ದಾರೆ, ನಾನು ಹೇಳಿಯಲ್ಲ, ನಾನೊಬ್ಬನೇ ಅವರನ್ನು ಜೊತೆ ಯುದ್ಧ ಮಾಡ್ತೇನೆ. ಕೃಷ್ಣ ಅಂದ ನಡೆ ಅಂತಂದ. ಆವಾಗ ಅರ್ಜುನ ಕೃಷ್ಣರು ಆ ಕಡೆಗೆ ಹೋದರು, ಯುದ್ಧ ಭೂಮಿಯಿಂದ 60 ಕಿಲೋಮೀಟರ್ ದೂರ. ದ್ರೋಣಾಚಾರ್ಯರು ಶಕಟಾಬ್ಜ ಚಕ್ರವ್ಯೂಹವನ್ನು ನಿರ್ಮಾಣ ಮಾಡಿದ್ದಾರೆ. ಮೇಲೆ ನೋಡಲಿಕ್ಕೆ ಗಾಡಿಯಂತೆ ಸೈನಿಕರನ್ನು ನಿಲ್ಲಿಸಿರ್ತಾರೆ, ಒಂದು ರಥದಂತೆ. ದೂರಿಂದ ನೋಡಿದರೆ ಸೈನಿಕರು, ಈಗ ನೀವು
ಇಂಡಿಪೆಂಡೆನ್ಸ್ ಡೇ ದಿವಸ ನೋಡ್ತೀರಿ, ವಿದ್ಯಾರ್ಥಿಗಳು ಈ ರೀತಿಯಾಗಿ ನಿಲ್ತಾರೆ ಅಂತಿಕೊಂಡಂತಂದರೆ ಅವರು ನೋಡಿದರೆ, ದೂರದಿಂದ ನೋಡಿದರೆ ಏನಪ್ಪ ಇಷ್ಟು ದೊಡ್ಡ ಫ್ಲ್ಯಾಗ್ ಇದೆ ಅಂತ ಹೇಳಿ. ಕೆಲವರು ಹಸಿರು ಬಟ್ಟೆ ಉಟ್ಕೋತಾರೆ, ಕೆಲವರು ಬಿಳಿ ಬಟ್ಟೆ ಈ ರೀತಿಯಾಗಿ. ಅದಕ್ಕೆ ವ್ಯೂಹ ರಚನೆ ಅಂತ ಹೇಳಿ ಕರೀತಾರೆ. ನೋಡಲಿಕ್ಕೆ ಕೌರವ ಸೈನಿಕರೆಲ್ಲ ಒಂದು ರಥದ ಗಾಡಿಯಂತೆ ನಿಂತ್ಕೊಂಡಿದ್ದರು. ಮಧ್ಯದಲ್ಲಿ ಪೂರ್ತಿ ಚಕ್ರದಂತೆ ಸಂಪೂರ್ಣ ಎಲ್ಲ ಸೈನಿಕರು ನಿಂತ್ಕೊಂಡಿದ್ದರು. ಇದನ್ನು ಈ ವ್ಯೂಹವನ್ನು ಭೇದ ಮಾಡಲಿಕ್ಕೆ ಕೇವಲ ಅರ್ಜುನನಿಗೆ ಮಾತ್ರ ಬರ್ತಿತ್ತು. ಆದ್ದರಿಂದಾಗಿ ಪಾಂಡವರು ಒಪ್ಕೊಳ್ಬೇಕಾಗಿತ್ತು. ಇಲ್ಲ ಅರ್ಜುನ, ಇಲ್ಲ ನಾವು ಯುದ್ಧ ಮಾಡೋದಿಲ್ಲ, ಸೋತು ಹೋಗಿದ್ದೇವೆ ಅಂತ ಹೇಳಿ. ಇಲ್ಲ ಯಾರಾದರೂ ಬಂದು ಯುದ್ಧ ಮಾಡಬೇಕಾಗಿತ್ತು. ಬೆಳಗ್ಗೆ ಸುದ್ದಿ ತಿಳಿದಾಕ್ಷಣಕ್ಕೇನೆ ದುರ್ಯೋಧನ ಗಾಬರಿ ಆದ. ಏನು ಮಾಡಬೇಕು, ಯಾರನ್ನು ಕಳಿಸ್ಬೇಕು? ಚಕ್ರವ್ಯೂಹವನ್ನು ಭೇದ ಮಾಡಲಿಕ್ಕೆ ಯಾರಿಗೆ ಬರ್ತದೆ? ಎಲ್ಲ ಸೇನಾಪತಿಗಳು ನನಗಿಲ್ಲ 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 ನನಗಿಲ್ಲ. ದೃಷ್ಟದ್ಯುಮ್ನ ಚಿಂತಾಕ್ರಾಂತನಾಗಿದ್ದಾನೆ ಸೇನಾಪತಿ, ಅವನಿಗೂ ಚಕ್ರವ್ಯೂಹ ಭೇದನ ಬರ್ತಿರಲಿಲ್ಲ. ಕೊನೆಗೆ 17 ವರ್ಷ ಇರಬೇಕು. ಅದೇ ಮದುವೆಯಾಗಿ 6 ತಿಂಗಳು ಕೂಡ ಪೂರ್ತಿಯಾಗಿರಲಿಲ್ಲ ಅಂತ ಅಭಿಮನ್ಯು ಬರ್ತಾನೆ. ವಿರಾಟ್ ರಾಜನ ಮಗಳನ್ನು ಉತ್ತರೆಯನ್ನು ಮದುವೆಯಾಗಿರ್ತಾನೆ. ದೊಡ್ಡಪ್ಪ, ನಾನು ಚಕ್ರವ್ಯೂಹವನ್ನು ಭೇದನ ಮಾಡ್ತೇನೆ. ನಿನಗೆ ಗೊತ್ತಿದೆ ಏನು? ಗೊತ್ತಿದೆ. ನಾನು ತಾಯಿಯ ಗರ್ಭದಲ್ಲಿದ್ದಾಗ ಒಂದು ದಿವಸ ನಮ್ಮ ಚಕ್ರವ್ಯೂಹ ಹೇಗಿರ್ತದೆ, ಅದನ್ನು ಭೇದನೆ ಹೇಗೆ ಮಾಡಬೇಕು ಅಂತೇಳಿ ಕೇಳಿದಾಗ ನಮ್ಮಪ್ಪ ಎಲ್ಲ ಹೇಳಿದ್ದಾನೆ. ಎಲ್ಲಿಂದ ಆಕ್ರಮಣ ಮಾಡಬೇಕು, ಆನಂತರ ಎಲ್ಲಿ ಲೆಫ್ಟ್ ಹೋಗಬೇಕು, ಎಲ್ಲಿ ರೈಟ್ ಹೋಗಬೇಕು, ಯಾರ ಮೇಲೆ ಆಕ್ರಮಣ ಮಾಡಬೇಕು, ಅದೆಲ್ಲ ಹೇಳಿದ. ಇನ್ನು ಆ ಚಕ್ರದಿಂದ ಪಾರಾಗಿ ಹೊರಗೆ ಬರಬೇಕಾಗಿತ್ತು. ಅದನ್ನು ಹೇಳುವಾಗ ನಮ್ಮಮ್ಮ ಏನೋ ಕೆಲಸಕ್ಕೆ ಎದ್ದು ಹೋಗ್ಬಿಟ್ರು. ಹೀಗಾಗಿ ನನಗೆ ಈ ಶಕಟಾಬ್ಜ ಚಕ್ರವ್ಯೂಹ ಭೇದನ ಮಾಡಿ ಒಳಗೆ ಹೋಗ್ಲಿಕ್ಕೆ ಬರ್ತದೆ, ಆದರೆ ವಾಪಸ್ ಬರೋದು ನನಗೆ ಗೊತ್ತಿಲ್ಲ. ಹೋಗೋದಂತ ಹೋಗ್ತೇನೆ, ಮುಂದೆ ನೋಡೋಣ. ಧರ್ಮರಾಜ, ಇಲ್ಲ ತಿರುಗಿ ಬರೋದು ಗೊತ್ತಿಲ್ಲ ಅಂದರೆ ಯಾಕೆ ಬೇಡ, ಕೊನೆಗೆಲ್ಲರೂ ಇಲ್ಲ ನಾವೆಲ್ಲ ಒಂದು ಜೊತೆಗೆ ಹೋಗ್ತೇವೆ. ನಾವೆಲ್ಲರೂ ಹೋಗಿ ಅವ್ರ ಕೈ ಸಿಗದಂತೆ ಮಾಡ್ತೇವೆ. ಸೋಲೋನು ಒಪ್ಪಿಕೊಳ್ಳೋ ಬದಲಾಗಿ ಧರ್ಮರಾಜ ಒಪ್ಪಿಕೊಂಡ ಆಗಲಿ ಅಂತ ಹೇಳಿ. ಅವತ್ತಿನ ದಿವಸ ಮುಖ್ಯ ದ್ವಾರದಲ್ಲಿ ಎಲ್ಲಿ ಚಕ್ರವ್ಯೂಹ ಪ್ರವೇಶ ಮಾಡಬೇಕು ಅಲ್ಲಿ ಜಯದ್ರಥನನ್ನು ನಿಲ್ಲಿಸಿದ್ದ ದುರ್ಯೋಧನ. ಯಾಕೆಂತಂದರೆ ಜಯದ್ರಥ ಒಂದು ಸಲ ದ್ರೌಪದಿಯನ್ನು ಅಪಹರಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಭೀಮ ಹಿಡಿದು ಅವನು ಹೊಡೆದು ಅವನು ಕೂದಲು ಅರ್ಧಮರ್ಧ ಕತ್ತರಿಸಿ ಡಿಸೈನ್ ಟೈಪ್, ಈಗೆಲ್ಲ ಡಿಸೈನ್ ಟೈಪ್ ಕತ್ತರಿಸ್ಕೊಳ್ತಾರಲ್ಲ, ಆಗಿನ ಕಾಲಕ್ಕೆ ಡಿಸೈನ್ ಟೈಪ್ ಕೂದಲ ಕತ್ತರಿಸೋದು ಅಂತಂದರೆ ಸೋತವರು ಗುಲಾಮರು ಅಂತ ಅರ್ಥ. ಹಾಗೆ ಮಾಡಿ ಕಳಿಸಿದಾಗ ಅವನಿಗೆ ಭಾಳ ದುಃಖ ಆಯಿತು. ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ. ರುದ್ರದೇವರು ಪ್ರತ್ಯಕ್ಷರಾದಾಗ ಜಯದ್ರಥ ಹೇಳ್ದ, ಪಾಂಡವರನ್ನು ಸೋಲಿಸುವ ಶಕ್ತಿ ನನಗೆ ಕೊಡುವಂತ ವರ ಕೊಡುವಂತ ಹೇಳ್ಕೊಂಡು. ರುದ್ರದೇವರು ಹೇಳಿದ್ರು ನನಗೂ ಕೊಡಲಿಕ್ಕೆ ಆಗೋದಿಲ್ಲ. ಬಹಳ ಆದರೆ ಒಂದು ದಿನ
ಪಾಂಡವರನ್ನು ತಡೆದಿಡಿಬೋದು, ನೀನು ಮುಂದೆ ಹೋಗೋದನ್ನು ತಡೆದಿಡಿಬೋದು, ಅಷ್ಟು ನಿನಗೆ ವರ ಕೊಡ್ತೇನೆ ಅಂತ ತಿಳ್ಕೊಂಡಂತ. ಅವನನ್ನು ಚಕ್ರವ್ಯೂಹದ ಮಧ್ಯೆ ಮುಖ್ಯ ಬಾಗಿಲು ನಿಲ್ಲಿಸಿದರು. ಅಭಿಮನ್ಯು ಬಂದ, ಜಯದ್ರಥ ಅವನು ಒಳಗೆ ಬಿಟ್ಬಿಟ್ಟ. ಆನಂತರ ಉಳಿದ ದೃಷ್ಟದ್ಯುಮ್ನ, ಆ ಸೇನಾಪತಿಗಳು, ಈ ಸೇನಾಪತಿಗಳು, ದೃಪದ, ವಿರಾಟ, ಅವರು ಇವರು ಎಲ್ಲರೂ ಅಭಿಮನ್ಯು ಹಿಂದೆ ಹೋಗಬೇಕು ಅಂತ ತಿಳ್ಕೊಂಡಂತಂದಾಗ ಎಲ್ಲರನ್ನೂ ತಡೆದುಬಿಟ್ಟ. ಅವತ್ತು ರುದ್ರದೇವರಾದ ಇತ್ತು, ಅವನನ್ನು ದಾಟಿ ಹೋಗಲಿಕ್ಕೆ ಯಾರಿಗೂ ಆಗಲಿಲ್ಲ. ಭೀಮನಿಗೆ ಇದು ಸಾಧ್ಯವಿದ್ದರೂ ಕೂಡ ಇವತ್ತು ಅಭಿಮನ್ಯುವಿನ ಮೃತ್ಯು ಆಗಬೇಕು, ಇದು ಭಗವಂತನ ಇಚ್ಛೆ. ಅದಕ್ಕೆ ಒಬ್ಬ ಅಭಿಮನ್ಯುವಿನ ಬಲಿಯಿಂದ ಸಂಪೂರ್ಣ ಯುದ್ಧದ ಚಿತ್ರವೇ ಬದಲಾಗ್ತದೆ. ಮುಖ್ಯವಾಗಿ ಅರ್ಜುನ ನಮ್ಮವರು ಅಂಥೇಳಿ ಉತ್ಸಾಹದಿಂದ ಇನ್ನೂ ಯುದ್ಧ ಮಾಡ್ತಾಯಿಲ್ಲ. ಯಾಕಂದ್ರೆ ಗುರುಗಳ ಎದುರಿಗೆ ಉತ್ಸಾಹದಿಂದ ಯುದ್ಧ ಮಾಡೋಂಗಿಲ್ಲ ಅವನು. ಅವನಲ್ಲಿ ಒಂದು ಪ್ರತಿಶೋಧ ಹುಟ್ಟಿಸ್ಬೇಕು ಅನ್ನೋದು ಭೀಮಸೇನದೇವ್ರಿಗೆ ಗೊತ್ತಿದ್ದರಿಂದಾಗಿ ಅವರು ಹಿಂದೆ ನಿಂತ್ಕೊಂಡು ಬಿಟ್ಟಿದ್ದಾರೆ. ಒಳಗೆ ಹೋದ ಕೈಗೆ ಸಿಕ್ಕವರನ್ನು ಪಟ ಅವರನ್ನು ಸಂಹಾರ ಮಾಡ್ತಾ ಹೊರಟಿದ್ದಾನೆ. ಅವನ ಪರಾಕ್ರಮ ನೋಡಿ ಎಲ್ಲರೂ ಗಾಬರಿಯಾಗಿದ್ದಾರೆ. ದ್ರೋಣಾಚಾರ್ಯ ಎದುರಿಗೆ ಬಂದರೆ ಅವರನ್ನು ಸೋಲಿಸಿದ, ಕರ್ಣ ಬಂದರೆ ಅವರನ್ನು ಸೋಲಿಸಿದ, ದುರ್ಯೋಧನನ್ನು ಸೋಲಿಸಿದ, ದುಶ್ಯಾಸನನ್ನು ಸೋಲಿಸಿದ. ಆನಂತರ ಶಲ್ಯನನ್ನು ಸೋಲಿಸಿದ. ಹೀಗೆ 7 ಮಹಾರಥಿಗಳು, 7 ಮಹಾರಥಿಗಳು ಕೌರವರ ಪಕ್ಷದಲ್ಲಿ. ಮಹಾರಥಿಗಳು ಅಂತಿಕೊಂಡಂತಂದರೆ ಒಂದು ದಿನದಲ್ಲಿ 10,000 ರಥಿಕರನ್ನು ಸಂಹಾರ ಮಾಡುವ ಸಾಮರ್ಥ್ಯವುಳ್ಳವರಿಗೆ ಮಹಾರಥಿಕರು ಅಂತ ಕರೀತಾರೆ. ಅಂಥ ಸಾಮರ್ಥ್ಯವುಳ್ಳವರು ಪ್ರತಿಯೊಬ್ಬರು ಇವರೆಲ್ಲರೂ ಒಬ್ಬೊಬ್ಬರಾಗಿ ಸೋತೋದ್ರು. ಕೊನೆಗೆ ಅವರು ವಿಚಾರ ಮಾಡಿದರು, ನಾವು 7 ಜನ ಸೇರಿ ಅವನ ಮೇಲೆ ಆಕ್ರಮಣ ಮಾಡೋಣ. ಇದು ಯುದ್ಧದ ನಿಯಮಕ್ಕೆ ವಿರುದ್ಧವಾಗಿತ್ತು. ಒಬ್ಬರ ಜೊತೆ ಒಬ್ಬರು ಯುದ್ಧ, ಇದು ನಿಯಮ. ಆದರೆ ಆ ನಿಯಮವನ್ನು ಮೊದಲು ಮುರಿದವರು ದ್ರೋಣಾಚಾರ್ಯರು. 7 ಜನ ಕೂತು ಯುದ್ಧ ಮಾಡಲಿಕ್ಕೆ ಚಾಲು ಮಾಡಿದರು. ಸಾಯಂಕಾಲ ಆಗ್ತಾ ಬಂತು, 4:45. ದ್ರೋಣಾಚಾರ್ಯ ಹೇಳಿದರು, ಇವನನ್ನು ಬ್ರಹ್ಮ ಬಂದರೂ ಸೋಲಿಸ್ಲಿಕ್ಕಾಗೋದಿಲ್ಲ, ಕೃಷ್ಣನ ಅನುಗ್ರಹ ಇವನ ಮೇಲೆ ಇದೆ. ಆದ್ದರಿಂದಾಗಿ ಮೋಸದಿಂದ ಕೊಲ್ಲಬೇಕು, ಧರ್ಮದಿಂದ ಯುದ್ಧ ಮಾಡಿ ಇವನ್ನ ಕೊಲ್ಲಲಿಕ್ಕಾಗೋದಿಲ್ಲ ಅಂತ ನಿರ್ಧಾರ ಮಾಡಿ ಆಗ ಕರ್ಣನನ್ನು ಹಿಂದಿನ ಬದಿಯಲ್ಲಿ ಕಲಿಸಿದರು. ಅವನು ಬಾಣ ಜೋಡಿಸ್ತಾ ಬಿಡ್ತಾ ಇದ್ದ, ಅದ್ಭುತ ಬಿಲ್ಲು ಬಿದ್ದುಗಾರ. ಕರ್ಣ ಹಿಂದಿನಿಂದ ಹೋದ, ಅವನ ಬಲಗೈಯನ್ನು ಕತ್ತರಿಸಿಬಿಟ್ಟ. ಹಿಂದಿನಿಂದ ಹೋಗಿ ಅಭಿಮನ್ಯು ನೋಡಿದ. ಆಗ ಬಾಯಿಯಿಂದ ಧನುಷ್ಯದ ಹಗ್ಗವನ್ನು ಹಿಡಿದುಕೊಂಡು ಒಂದೇ ಕೈಯಿಂದ ಅನುಸಂಧಾನ ಮಾಡಿ ಬಿಡಲಿಕ್ಕೆ ಚಾಲು ಮಾಡ್ದ. ಜಗ್ಬೇಕು, ಬಾಯಿಂದ ಬಾಣವನ್ನು ಬಿಡಬೇಕು. ಎಷ್ಟೋ ಸಾವಿರಾರನ್ನು ಕೊಂದ. ಕೊನೆಗೆ ಎಲ್ಲರೂ ಸೇರಿ ಇವನ ಮೇಲೆ ಬಾಣ ಬಿಡ್ತಾ ಇದ್ದಾರೆ. ಇವನ ರಥವನ್ನು ಮುರಿದರು, ಸಾರಥಿ ಸತ್ತು ಹೋದ. ಆ ನಂತರ ಒಂದೇ ಕೈಯಲ್ಲಿ ಗದೆಯನ್ನು ಹಿಡಿದುಕೊಂಡು ಅನೇಕ ಜನರನ್ನು ಸಂಹಾರ ಮಾಡ್ತಾ ಇದ್ದಾನೆ. ಅಂಥ 16 ವರ್ಷದ 17 ವರ್ಷದ ಹುಡುಗ. ನಿನ್ನಷ್ಟು ಕೊನೆಗೆ ಅವನ ಜೊತೆ ಗದಾಯುದ್ಧ ಮಾಡೋದಕ್ಕೋಸ್ಕರ ದುರ್ಯೋಧನನ ಮಗನನ್ನು ಕಳಿಸಿಕೊಡ್ತಾರೆ, ದುಶ್ಯಾಸನ ಮಗನನ್ನು. ಅವರಿಬ್ಬರಲ್ಲಿ ಯುದ್ಧ ಚಾರುವಾಗ್ತದೆ. ಇಬ್ಬರು ಯುದ್ಧ ಮಾಡುವಾಗ ಇನ್ನು ಉಳಿದವರು ಏನು ಬಾಣ ಬಿಡುವರು. ಆದರೆ ಅವನ ಜೊತೆ ಯುದ್ಧ ಮಾಡ್ತಾ ಇದ್ದಾನೆ, 7 ಕಡೆಯಿಂದ ಇವರು ಬಾಣ ಬಿಡ್ತಾ ಇದ್ದಾರೆ. ಸಂಪೂರ್ಣ ಶರೀರದ ಒಂದು ಹೆಜ್ಜೆಗೂ ಬಾಣ ಮೈಯೆಲ್ಲ ತುಂಬಿ ಹೋಯ್ತು. ಕೊನೆಗೆ
ಗದೆಯಿಂದ ದುಶ್ಯಾಸನ ಮಗನನ್ನು ಹೊಡೆದ. ಅವನು ಹೊಡೆತು, ಇವನ ಮೇಲೆ ಬಿತ್ತು, ಅವನು ಬಿದ್ದ, ಇವನು ಬಿದ್ದ. ಆ 18-17 ವರ್ಷದ ಹಸುಳೆಯನ್ನು ಸಾಯಲಿಕ್ಕೆ ಬಿಟ್ಟು ಅವರೆಲ್ಲ ಹೋದರು. ಯಾವಾಗ ಗೊತ್ತಾಯಿತು ಅಷ್ಟರಲ್ಲಿ ಭೀಮಸೇನ ಜಯದ್ರಥನನ್ನು ಸೋಲಿಸಿ ಒಳಗೆ ಹೋಗಿ ಎಲ್ಲರನ್ನು ಸೋಲಿಸಿ ಓಡಿಸಿ ಆಧಾರದಿಂದ ಅಭಿಮನ್ಯನ ಶರೀರವನ್ನು ಶಿಬಿರಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ಎಲ್ಲರೂ ಬಹಳ ದುಃಖಿತರಾಗಿದ್ದಾರೆ. ಸಣ್ಣ ಯುವಕ, ಅದೇ ತಾರುಣ್ಯದಲ್ಲಿ ಪ್ರವೇಶ ಮಾಡುವವನು, ಅದ್ಭುತ ಯುದ್ಧ ಮಾಡಿದ, ಮೋಸದಿಂದ ಕೊಲ್ಲಲ್ಪಟ್ಟ. ಅಲ್ಲಿ 60,000 ಸಂಸಪ್ತಕರನ್ನು ಒಬ್ಬನೇ ಅರ್ಜುನ ಸಂಹಾರ ಮಾಡಿ ವಾಪಸ್ ಬಂದ. ನೋಡ್ತಾನೆ ಎಲ್ಲ ಕಡೆಗೆ ಯಾರೂ ಮಾತಾಡ್ಲಿಕ್ಕತ್ತಿಲ್ಲ, ಎಲ್ಲರೂ ಅಳ್ಲಿಕ್ಕತ್ತಾರ. ಏನಾಯಿತು ಏನಾಯಿತು ಅಂತಂದ ಕ್ಷಣಕ್ಕೆ ಒಳಗೆ ಬಂದ ಕ್ಷಣ ಗೊತ್ತಾಯಿತು ತನ್ನ ಮಗ ಮೃತನಾಗಿದ್ದಾನೆ. ಅರ್ಜುನನ ಶೋಕಕ್ಕೆ ಅಂತ್ಯವೇ ಉಳಿಲಿಲ್ಲ. ಅಳ್ತಾ ಇದ್ದಾನೆ, ಹೊರಳಾಡಿ ಅಳ್ತಾ ಇದ್ದಾನೆ. ಅಣ್ಣನ ಕೇಳ್ತಿ, ಏನು ಅಣ್ಣ ನೀವು ಕಳಿಸ್ಕೊಟ್ಟಲ್ಲ ಒಬ್ಬನನ್ನೇ, ಹೀಗೇಕೆ ಮಾಡಿದೆ? ನೀವೆಲ್ಲ ಸೇನಾಪತಿಗಳದ್ದು ಏನು ಮಾಡಿದ್ರಿ? ಹಾಗಾಯ್ತು ಹೀಗಾಯ್ತು ಅಂತ ತಿಳ್ಕೊಂಡು ಅಂತೇಳಿ ಅಳ್ತಾ ಇದ್ದಾನೆ. ಎಲ್ಲರೂ ಸಮಾಧಾನ ಮಾಡ್ತಾರೆ. ಯುದ್ಧದಲ್ಲಿ ಹೀಗಾಯ್ತಪ್ಪ, ಚಕ್ರಾಬ್ಜ ಉಳಿದವರಿಗೆ ಯಾರಿಗೂ ಬರ್ತಿರಲಿಲ್ಲ. ಚಕ್ರವ್ಯೂಹ ಭೇದನ ಮಾಡಲಿಕ್ಕೆ ನಿನ್ನ ಮಗನೇ ಆಗ್ರಹ ಮಾಡಿ ಹೋದ. ಆದರೆ ಜಯದ್ರಥನಿಗೆ ವರ ಇದ್ದದರಿಂದ ಪಾಂಡವರನ್ನೆಲ್ಲ ತಡೆದ. ಮೋಸದಿಂದ ದ್ರೋಣಾದಿಗಳು ಯುದ್ಧ ಮಾಡಿದರು. ಏನಾದರೂ ಅಳ್ಕೋತ ಕೂತ್ಕೊಂಡ. ಕೃಷ್ಣ ಹೇಳ್ದ, ಧರ್ಮರಾಜ, ಭೀಮ ಎಲ್ಲರೂ ತಿಳಿಸಿದರು. ಆಯ್ತು, ಯುದ್ಧದಲ್ಲಿ ಯುದ್ಧ ಅಂತಂದಮೇಲೆ ಒಬ್ರು ಹೋಗ್ತಾರೆ, ಒಬ್ರು ಉಳಿತಾರೆ. ಆದರೆ ಅವನ ಇತಿಹಾಸದಲ್ಲಿ ಅಜರಾಮರನಾಗಿದ್ದಾನೆ, ವೀರಮರಣವನ್ನು ಒಪ್ಪಿದ್ದಾನೆ. ಇಲ್ಲ ಇಲ್ಲ, ನನ್ನ ಮಗನನ್ನು ಸತ್ತ ಮೇಲೆ ನಾನು ಇರಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ನನ್ನ ಮಗನನ್ನು ತಂದುಕೊಡು, ನನ್ನ ಮಗನನ್ನು ತಂದುಕೊಡು. ಅಷ್ಟೆಲ್ಲ ಕೇಳಿಸ್ತು. ಸುಮ್ಮನಾಗು, ಎಂಥ ಪಶುವಂತ ಹೇಳ್ತಾ ಇದೆಯಲ್ಲ, ಭಗವದ್ಗೀತಾ ಮರ್ತೋಯ್ತಾನು. ಪಶುಗಳು ಬುದ್ಧಿಹೀನರಾಗ್ತಾರೆ. ಭಗವದ್ಗೀತಾ ಕೇಳಿ ಕೂಡ ನೀನು ಪಶು ಆಗ್ತೇನೋ? ಹೇ ಪಶು, ಸುಮ್ಮನಿರು. ಶಬ್ದ ಬಂತು. ಎಲ್ಲ ನೋಡ್ತಾರೆ, ಎಲ್ಲಿಂದ ಬಂದ ಶಬ್ದ? ಅರ್ಜುನನ ರಥದ ಮೇಲಿದ್ದ ಹನುಮಂತ ಜೀವಂತನಾಗಿ ಹೇಳ್ತಾ ಇದ್ದಾನೆ, ಅರ್ಜುನ ಗೀತಾ ನೆನಪು ಮಾಡ್ಕೋ, ಭಗವದ್ಗೀತಾ ನೆನಪು ಮಾಡ್ಕೋ. ಅಲ್ಲೇನು ಹೇಳಿದೆ? ಜೀವ ಸಾಯೋದಿಲ್ಲ, ಶರೀರ ಮಾತ್ರ ಹೋಗ್ತದೆ. ನಿನ್ನ ಮಗ ಎಲ್ಲಿ ಹೋಗಿಲ್ಲ, ಇಲ್ಲೇ ಇದ್ದಾನೆ, ಆ ದೇಹದಿಂದಲೇ ಅಷ್ಟೇ. ನೆನಪು ಮಾಡ್ಕೊ ಅಂತ ಹೇಳ್ದ. ಮತ್ತು ಧ್ವಜದಲ್ಲಿ ಕೂತ್ಕೊಂಡ ಹನುಮಂತ. ಆಗ ಅರ್ಜುನ ಕೃಷ್ಣನಿಗೆ ಶರಣ ಬರ್ತಾನೆ. ಕೃಷ್ಣ, ಇನ್ನೊಮ್ಮೆ ಭಗವದ್ಗೀತೆಯನ್ನು ಉಪದೇಶ ಮಾಡುವಂಥ. ಆಗ ಪರಮಾತ್ಮ ಮತ್ತೆ ಇನ್ನೊಮ್ಮೆ ಭಗವದ್ಗೀತೆಯನ್ನು ಸಂಕ್ಷಿಪ್ತವಾಗಿ ಉಪದೇಶ ಮಾಡ್ತಾನೆ. ಇದಕ್ಕೇನೆ ಪಾಂಡವ ಗೀತಾ ಅಂತ ತಿಳ್ಕೊಂಡು ಅಂತ ಹೇಳಿ ಕರೀತಾರೆ. ಅನುಗೀತ ಅಂತೂ ಕೂಡ ಹೆಸರು. ಆದರೆ ಅದರ ಮೇಲೆ ಮಹಾಭಾರತದ ಮೇಲೆ ನೀಲಕಂಠಿ ವ್ಯಾಖ್ಯಾನ, ವಾದರಾಜರ ಲಕ್ಷಾಲಂಕಾರ ಬಿಟ್ಟು ಬೇರೆ ಯಾರೂ ವ್ಯಾಖ್ಯಾನ ಬರೆದಿಲ್ಲ. ಆದರೆ ಭಾಳ ಅದ್ಭುತವಾದ ಸಂಕ್ಷಿಪ್ತವಾಗಿ ಇವತ್ತೇನು ಹರಿಕಥಾಮೃತಸಾರದನ್ನು ನೀವು ನೋಡ್ತೀರಿ, ಆ ಎಲ್ಲ ತತ್ವಗಳನ್ನು ಅಲ್ಲಿ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿದ್ದಾನೆ, ಸೂಕ್ಷ್ಮ ತತ್ವಗಳನ್ನು. ಆನಂತರ ಅರ್ಜುನ ಮತ್ತೆ ಯುದ್ಧಕ್ಕೆ ಬಂದ. ಮಹಾಭಾರತ ಯುದ್ಧ ಆಯಿತು, ಎಲ್ಲ ನಿಮಗೆ ಮುಂದಿನ ಕಥೆ ಗೊತ್ತಿದೆ. ಆದರೆ ಹನುಮಂತ ದೇವರ ಬಾಯಿಂದ ಪಶುವಂತ ಬಂದದ್ದರಿಂದಾಗಿ ಅವನು ಭೀಮಸೇನ ದೇವರು ಮಧ್ವಾಚಾರ್ಯರ ಅವತಾರ ತೆಗೆದುಕೊಂಡಾಗ ಆ ಇಂದ್ರ, ಯಾವ ಇಂದ್ರ ಅರ್ಜುನನಾಗಿದ್ನೋ ಅವನು ಪಶುವಾಗಿದ್ದಾನೆ. ಒಂದು ಎತ್ತು, ಒಳ್ಳೆಯ ದಟ್ಟಪುಟ್ಟ ಎತ್ತು.
ಮಧ್ವಾಚಾರ್ಯರ ಏನು ಲೈಬ್ರರಿ ಇತ್ತು, ನೂರಾರು ಪುಸ್ತಕಗಳು. ಯಾಕೆ ಅವರು ಸ್ಕಾಂದೆ ಹೇಳೋದಕ್ಕೋಸ್ಕರ ಯಾರು ಕೇಳಿದ್ರೆ ತೋರಿಸ್ಲಿಕ್ಕೆ ಪುಸ್ತಕ ನಮ್ಮ ಜೊತೆ ಕರ್ಕೊಂಡು ಹೋಗ್ತದ್ರು. ಅವ್ರ ಜೊತೆ ಯಾವಾಗಲೂ ಮಿನಿ ಲೈಬ್ರರಿ ಇರ್ತಿತ್ತು ಮಧ್ವಾಚಾರ್ಯ ಜೊತೆಯಲ್ಲಿ. ಒಂದು ಎತ್ಕೊಂಡು ಹೋಗ್ತಾಯಿತ್ತು. ಯಾವಾಗ ಮಧ್ವಾಚಾರ್ಯ ಪಾಠ ಹೇಳ್ತಿದ್ರು ಅಲ್ಲೇ ಕೂತ್ಕೊಂಡು ಲಕ್ಷ ಕೊಟ್ಟು ಕೇಳ್ತಿತ್ತು. ಅಂದರೆ ಇಂದ್ರ ಶ್ರೀಮದಾಚಾರ್ಯ ಪಾಠವನ್ನು ಕೇಳಿ ಪರಮಾತ್ಮ ಹೇಳಿದ ಉಪದೇಶದ ಅರ್ಥವನ್ನು ಮಾಡ್ಕೊಳ್ತಾ ಇದ್ದ. ಮಧ್ವಾಚಾರ್ಯ ಗೀತಾಭಾಷ್ಯ ಕೇಳಿದ ಮೇಲೆ ಇಂದ್ರ ಅಂತಾನೆ, ಅಲ್ಲಿನ ಅಷ್ಟು ಅರ್ಥ ಆಗಿದ್ದಲ್ಲಿ ಈಗ ಬರೋ ಸರಿಯಾಗಿ ಅರ್ಥ ಆಯ್ತು ನನಗೆ ಅಂತ ತಿಳ್ಕೊಂಡಂತ. ಆಚಾರ್ಯರು ಅನುವ್ಯಾಖ್ಯಾನ ಬರೆಸಿದರು. ಆನಂತರ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದರು, 37 ಗ್ರಂಥಗಳನ್ನು. ಅದರ ಅರ್ಥವನ್ನು ಆಚಾರ್ಯ ವಿವರಿಸ್ತಾ ಇದ್ದರು. ಮಧ್ವಾಚಾರ್ಯರಿಗೆ ಶಿಷ್ಯರಿಗೆ ಹೀಗೆ ಅನ್ನಿಸ್ತು, ಆಚಾರ್ಯ ನಮಗೆ ಅರ್ಥ ವಿವರಣೆ ಮಾಡ್ತಾರೆ, ನಮಗೆ ಅರ್ಥ ಆಗ್ತದೆ. ಮುಂದೆ ಶ್ರೀಮದಾಚಾರ್ಯ ಅವತಾರ ಮುಗಿದ ಮೇಲೆ ಇದರ ಅರ್ಥ ಹೀಗಿದೆ ಅಂತ ತಿಳ್ಕೊಂಡಂತೇಳಿ ಅಥೆಂಟಿಕ್ಕಾಗಿ ಬರೆಯೋರು ಯಾರು? ಮಧ್ವಾಚಾರ್ಯ ಇದ್ದಾಗಲೇ ಬರೆದ್ರೆ ಕರೆಕ್ಷನ್ ಮಾಡ್ತಾರೆ. ಅದಕ್ಕೋಸ್ಕರ ಅವರು ಒಂದು ಸಲ ಧೈರ್ಯ ಮಾಡಿ ಹೇಳಿದರು, ಶ್ರೀಮದಾಚಾರ್ಯರೇ, ತಮ್ಮ ಅವತಾರ ಕಾರ್ಯ ಮುಗಿದ್ರೊಳಗಾಗಿ ನಿಮ್ಮ ಗ್ರಂಥಗಳಿಗೆ ಟೀಕೆ ಬರೀಲಿಕ್ಕೆ ಯಾರಿಗಾದರೂ ಆಜ್ಞೆ ಮಾಡಿರಿ, ಅಥವಾ ಯಾರ್ಯಾರಿಗೆ ಬೇರೆ ಬೇರೆ ಮೇಲೆ ಟೀಕಾ ಬರೀಲಿಕ್ಕೆ ಹೇಳಿಬಿಡಿ ಅಂತ ತಿಳ್ಕೊಂಡಂತ ಹೇಳಿ ಕೇಳಿದಾಗ ಮಧ್ವಾಚಾರ್ಯ ಹೇಳಿದರು, ಇಲ್ಲ, ನನ್ನ ಗ್ರಂಥಗಳಿಗೆ ವ್ಯಾಖ್ಯಾತ್ಯಶೇಷ ಗೋರಾಟ್, ಈ ಎತ್ತು ಮುಂದಿನ ಜನ್ಮದಲ್ಲಿ ಮನುಷ್ಯನಾಗಿ ಹುಟ್ಟಿ ನನ್ನ ಗ್ರಂಥಗಳಿಗೆ ಟೀಕಾ ಬರೀತಾರೆ ಅಂತ. ಈ ಎತ್ತು ಅವರ ಶಿಷ್ಯರಿಗೆಲ್ಲ ಸಂತೋಷವಾಯಿತು. ಸಂತೋಷವಾಗಿ ಒಬ್ಬ ಟೀಕಾ ಬರೆಯೋರು ಸಿಗ್ತಾರೆ. ಅವರೇನು ವಿಚಾರ ಮಾಡಿದರು, ಈ ಎತ್ತಿಗೆ ಬೇಗನೆ ಮರಣ ಬಂದರೆ, ಈ ಎಷ್ಟಾದರೂ ಸಾಮಾನ್ಯ ಶರೀರ ಇದು, ಇದಕ್ಕೆ ನಾವೇನು ಮಾಡೋಣ, ಬೇಗನೆ ಮೃತ್ಯು ಬರುವಂತೆ ನಮ್ಮ ತಪಶಕ್ತಿಯಿಂದ ಇದಕ್ಕೆ ಶಾಪ ಕೊಡೋಣ ಅಥವಾ ಸತ್ತೋಗಲಿ ಅಂತ ಅನ್ನೋಣ. ಆವಾಗ ಇದು ಶರೀರ ಬಿಟ್ಟು ಬೇಗನೆ ಹುಟ್ಟಿ ಬರ್ತದೆ. ನಾವು ಇರುವಾಗಲೇ ಆ ಟೀಕಾ ಬೆಳೆದ್ಬಿಟ್ರೆ ನಾವು ನೋಡಲಿಕ್ಕಾಗ್ತದೆ ಅಂಥೇಳಿ ಆಚಾರ್ಯರ ಶಿಷ್ಯರು ಆ ಎತ್ತಿಗೆ ಬೇಗನೆ ನಿನ್ನ ಈ ಜನ್ಮದಿಂದ ಮುಕ್ತನಾಗಪ್ಪ ಅಂತ ತಿಳ್ಕೊಂಡಂತೇಳಿ ವರ ಕೊಟ್ಟರು. ಈ ಪಶು ಜನ್ಮದಿಂದ ಮುಕ್ತನಾಗು ಅಂತ ತಿಳ್ಕೊಂಡು ಅಂತೇಳಿ. ಒಳಗೆ ಇಂದ್ರ ಇದ್ದಾನೆ ಅಂತ ಅವ್ರಿಗೆ ಗೊತ್ತಿಲ್ಲ. ಆ ಎತ್ತು ಕೆಲವು ದಿನಗಳ ನಂತರ ಪ್ರಾಣವನ್ನು ಬಿಡ್ತು. ಈ ಕಡೆಯಲ್ಲಿ ಆಚಾರ್ಯರು ಐತರೇಯ ಉಪನಿಷತ್ ಭಾಷ್ಯವನ್ನು ಹೇಳ್ತಾ ತಾವು ಕೂಡ ಬದರಿಕಾಶ್ರಮಕ್ಕೆ ಹೊರಟೋಗ್ಬಿಟ್ರು. ಜವಾಬ್ದಾರಿಯನ್ನು ಪದ್ಮನಾಭ ತೀರ್ಥರಿಗೆ ಕೊಟ್ಟರು. ಪದ್ಮನಾಭ ತೀರ್ಥರಿಗೂ ಆಗಲು ವಯಸ್ಸಾಗಿತ್ತು. ಅವರು ದಾರಿ ಕಾಯ್ದರು. ಟೀಕೆ ಬರೀತಕ್ಕಂಥ ಯಾವ ವ್ಯಕ್ತಿ ಬರಲಿಲ್ಲ. ಆನಂತರ ಅವರು ನರಹರಿ ತೀರ್ಥರಿಗೆ ಆಸ್ಥಾನ ಕೊಟ್ಟು ವೃಂದಾವನಸ್ಥರಾದರು. ಅವರು ಅಕ್ಷೋಭಿ ತೀರ್ಥರಿಗೆ ಆಶ್ರಮ ಕೊಟ್ಟು ಅವರು ವೃಂದಾವನಸ್ಥರಾದರು. ಟೀಕೆ ಬರೆಯುವ ವ್ಯಕ್ತಿ ಹುಟ್ಟಲಿಲ್ಲ, ಅವತರಿಸಲಿಲ್ಲ. ಅಕ್ಷೋಭಿ ತೀರ್ಥರು ಹೇಳಿದ್ರು, ಇಲ್ಲ, ನಾನು ಇರುವಾಗ ಆ ವ್ಯಕ್ತಿ ಬರಬೇಕು ಅಂತ ಹೇಳಿ ಪಂಢರಪುರದ ಸಂದರ್ಭದಲ್ಲಿ ಹತ್ತಿರದಲ್ಲಿ ಎಲ್ಲಿ
ಭೀಮಾ ನದಿ ಮತ್ತು ಭೀಮಾ ಜೊತೆಗೆ ಚಂದ್ರಭಾಗಾ ನದಿ ಅವಲ್ಲಿ ಸೇರಿಕೊಳ್ತದೆ. ಆ ಸಂಗಮದ ಸ್ವಲ್ಪ ಮುಂದೆ ಸಂಧ್ಯಾವಲಿ ಅಂತ ತಿಳ್ಕೊಂಡಂತನ್ನುವ ಸ್ಥಳ, ಭೀಮಾ ಚಂದ್ರಭಾಗ ಸೇರಿ ಪಂಢರಪುರಕ್ಕೆ ಚಂದ್ರನಂತೆ, ಅರ್ಧ ಚಂದ್ರನಂತೆ ಸುತ್ತು ಹಾಕಿರ್ತಕ್ಕಂಥ ಆ ನದಿಯಲ್ಲಿ ವೇಗವಾಗಿ ಹರಿತಾ ಇತ್ತು. ದಿನಾಲು ಬೆಳಗ್ಗೆ ಬೇಗನೆ ತಮ್ಮ ಪಾಠ ಪ್ರವಚನ ಮುಗಿಸ್ಬೇಕು, ಮೂಲರಾಮದೇವರು ಪೂಜೆ ಮಾಡಬೇಕು. ಕೇವಲ ಒಂದು ಉತ್ತತ್ತಿ ಆಹಾರ ತೆಗೆದುಕೊಳ್ಬೇಕು, ಒಂದು ಖಾರಿ ಒಣಖರ್ಜೂರ, ತಪಸ್ ಮಾಡಬೇಕು. ಆಚಾರ್ಯ ಗ್ರಂಥಕ್ಕೆ ಟೀಕೆ ಬರೆಯತಕ್ಕಂಥ ವ್ಯಕ್ತಿ ನನ್ನ ಶಿಷ್ಯನಾಗಿ ಬರಲಿ. ಒಂದು ದಿವಸ ಅವರಿಗೆ ಸ್ವಪ್ನ ಇತ್ತು, ನಾಳೆ ಮಧ್ಯಾಹ್ನ ನೀವು ಬಯಸಿದ ಆ ವ್ಯಕ್ತಿ ನಿಮ್ಮ ಶಿಷ್ಯನಾಗಿ ಬರ್ತಾನೆ, ಸ್ವೀಕಾರ ಮಾಡಿ. ಭಾಳ ಅನ್ನೋದಾಯಿತು ಅಕ್ಷೋಭ್ಯ ತೀರ್ಥರಿಗೆ. ಯಾರಪ್ಪ, ಎಂಥ ವಿದ್ವಾಂಸ ಬರ್ತಾನೆ, ಅಥವಾ ಸನ್ಯಾಸಿಯಾಗೇ ಬರ್ತಾನೋ, ಅಥವಾ ತಾನು ಅನೇಕ ಶಿಷ್ಯರನ್ನು ಕರ್ಕೊಂಡು ಬರ್ತಾನೋ ಅಂತ ಕಾಯ್ತಾ ಅಲ್ಲಿ ಇಲ್ಲಿ ಕಾಯ್ತಾ ದೇವರನ್ನು ನೆನೆಸ್ತಾ ಕೂತ್ಕೊಂಡಿದ್ದರು. ಮಧ್ಯಾಹ್ನದ 12 ಗಂಟೆ ಆಗಿತ್ತು. ಒಬ್ಬ ಯುವಕ, ಅವನ ಜೊತೆಗೆ ಅನೇಕ ಗೆಳೆಯರು ಕುದುರೆ ಮೇಲೆ ಜೋರಾಗಿ ಕುದುರೆಯನ್ನು ಓಡಿಸ್ತಾ ಭೀಮಾ ನದಿಯಲ್ಲಿ, ಚಂದ್ರಭಾಗಾ ಭೀಮಾ ನದಿಯಲ್ಲಿ ಪ್ರವೇಶ ಮಾಡಿದ. ಕುದುರೆಯನ್ನು ಓಡಿಸ್ತಾ ಬಗ್ಗಿ ನೀರಿಗೆ ಬಾಯಿ ಹತ್ತಿ ನೀರನ್ನು ಕುಡಿತಾ ಇದ್ದಾನೆ. ಕೈಯಲ್ಲಿ ಲಗಾಮು, ಇನ್ನೊಂದು ಕೈಯಲ್ಲಿ ಧನುಷ್ಯ. ಕುದುರೆಗೆ ಹೇಳಿದ ಸ್ವಲ್ಪ ಇನ್ನೂ ಕೆಳಗೆ ಹೋಗಿ ಬಗ್ಗು, ಹಿಂಗೆ ಬಾಯಿ ಹತ್ತಿ ನೀರು ಕುಡಿತಾ ಇದ್ದಾನೆ. ಅಕ್ಷೋಭ್ಯ ತೀರ್ಥರು ಹೇಳಿದರು, ಕಿಂ ಪಶು ಪೂರ್ವದೇಹೇ, ಹಿಂದಿನ ಜನ್ಮದಾಗ ಪಶು ಇದ್ದೇನೇನು, ಪಶುವಿನಾಗ ನೀರನ್ನು ಕುಡಿತಾ ಇದೆಯಲ್ಲ, ಬಾಯಿ ಹಚ್ಚಿ. ಆ ಯುವಕನ ಕಿವಿಗೆ ಬಿತ್ತು, ಕಿಂ ಪಶು ಪೂರ್ವದೇಹೇ, ಕಿಂ ಪಶು ಪೂರ್ವದೇಹೇ. ತಲೆ ಗರ್ರನೆ ತಿರುಗಿ ಪ್ರಾರಂಭ. ಕುದುರೆ ವೇಗ ಕಡಿಮೆ ಮಾಡಿದ, ಸಾವಕಾಶವಾಗಿ ದಂಡೆಗೆ ಬಂದ, ಕುದುರೆಯಿಂದ ಇಳಿದ, ಕೂತ್ಕೊಂಡ ತಲೆ ಗರ ತಿರುಗ್ತಾ ಇದೆ. ಎದುರಿನಲ್ಲಿ ಶಿಬಿರ, ಅನೇಕ ಸೈನ್ಯರು, ಸೇನಾಪತಿಗಳು ಅಳ್ತಾ ಕೂತ್ಕೊಂಡಿದ್ದಾರೆ. ಅರ್ಜುನ ಅಳ್ತಾ ಇದ್ದಾನೆ, ಎಲ್ಲರೂ ಸಮಾಧಾನ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಪಶು, ಗೀತೆಯನ್ನು ನೆನಪು ಮಾಡ್ಕೋ ಹೇಳೋದು ಕೇಳಿಸ್ತು. ಮತ್ತೆ ಚೇಂಜ್ ಆಯಿತು. ತಾನೊಂದು ಎತ್ತಾಗಿದ್ದಾನೆ, ಶ್ರೀಮದಾಚಾರ್ಯರು ಹೇಳುವ ಪಾಠಗಳನ್ನು ಕೇಳ್ತಾ ಇದ್ದಾನೆ. ಪ್ರತಿಯೊಂದರಲ್ಲಿಯೂ ಅನೇಕ ಅರ್ಥಗಳು ಹೊಳಿಲಿಕ್ಕೆ ಪ್ರಾರಂಭವಾಗಿವೆ. ಆನಂತರ ಆಚಾರ್ಯ ಶಿಷ್ಯರು ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ, ಬೇಗನೆ ಇವನನ್ನು ಈ ಜನ್ಮದಿಂದ ಇವನಿಗೆ ಮುಕ್ತಿ ಆಗಲಿ ಅಂತನ್ನೋ ಆ ದೃಶ್ಯ. ಆ ಶರೀರ ಬಿಟ್ಟು ಹೊರಗೆ ಬಂದದ್ದು. ಆನಂತರ ದೇವಲೋಕದಲ್ಲಿ ಶ್ರೀಮದಾಚಾರ್ಯ ಹೇಳಿದ್ದಕ್ಕೆ ನೆನಪಾಯ್ತು, ಇವನೇ ನಮ್ಮ ಗ್ರಂಥಗಳಿಗೆ ವ್ಯಾಖ್ಯಾನ ಬರೀತಾನೆ, ಟೀಕೆ ಬರೀತಾನೆ ಅಂತ ಹೇಳಿ ಎಲ್ಲ ಮಧ್ವಾಚಾರ್ಯ ಹೇಳಿದ ನೆನಪಿಗೆ ಬಂತು. ನನ್ನ ಜನ್ಮ ಈ ಯುದ್ಧಕ್ಕೋಸ್ಕರ ಅಲ್ಲ, ಈ ರೀತಿಯಾಗಿರ್ತಕ್ಕಂಥ ಕುದುರೆ ಸವಾರಿಗೋಸ್ಕರ ಅಲ್ಲ. ನನ್ನ ಜನ್ಮ ಶ್ರೀಮದಾಚಾರ್ಯರ ಗ್ರಂಥಕ್ಕೆ ವ್ಯಾಖ್ಯಾನ ಬರೆಯೋದಕ್ಕೋಸ್ಕರ. ಸ್ವತಃ ಇಂದ್ರ, ಅದರಲ್ಲಿ ಅವನಿಗೆ
ತನ್ನ ತಲೆಯ ಮೇಲೆ ಶೇಷದೇವರು ನಾನು ನಿನ್ನಲ್ಲಿ ನಿಂತು ನಿನ್ನನ್ನು ಅನುಗ್ರಹಿಸ್ತೇನೆ, ವ್ಯಾಖ್ಯಾನ ಬರೀಲಿಕ್ಕೋಸ್ಕರ ಮುನ್ನಡೆ ಸಾಕು ಮಾಡು ಈ ಜೀವನ ಅಂತ ಹೇಳಿದಾಗ ಭಾಸವಾಯಿತು. ಮೈ ಮೇಲಿರ್ತಕ್ಕಂತಹ ಏನು ತಯಾರಿ ಧೋತ್ರಗಳು, ಆ ನಂತರ ಕಟ್ಕೊಂಡಿರ್ತಕ್ಕಂಥ ಅಂಗಿ ಇತ್ಯಾದಿಗಳನ್ನೆಲ್ಲ ತೆಗೆದು, ಚಿಲ್ಕತ್ತು ಎಲ್ಲ ತೆಗೆದು ಬಿಸಾಕ್ಬಿಟ್ಟ. ಬಂದು ಅಕ್ಷೋಭ್ಯ ತೀರ್ಥರ ಕಾಲಿಗೆ ನಮಸ್ಕಾರ ಮಾಡಿ ನನಗೆ ಸನ್ಯಾಸ ಕೊಡಿ, ನಾನು ಶಿಷ್ಯನಾಗ್ತೇನೆ. ಅಕ್ಷೋಭ್ಯ ತೀರ್ಥರು ಮಹಾ ತಪಸ್ವಿಗಳು. ತಪಸ್ಸಿನ ತಪೋದೃಷ್ಟಿಯಿಂದ ನೋಡಿದರು. ಆ ಎತ್ತು ನೆನಪಿಗೆ ಇವನಲ್ಲಿ ಆ ಎತ್ತು ಕಾಣಿಸ್ತು. ಆನಂತರ ಆಚಾರ್ಯರು ಹೇಳಿದ ನೆನಪಿಗೆ ಬಂತು, ವ್ಯಾಖ್ಯಾಸ್ಯತ್ಯೇಷ ಘೋರಾಟ್. ಅವ್ರಿಗೂ ಮೈ ರೋಮಾಂಚನವಾಯಿತು. ಓಹ್, ಆ ಎತ್ತು ಇವತ್ತು ನನ್ನ ಶಿಷ್ಯನಾಗಿ ಬಂದಿದೆ. ಜೊತೆಗೆ ಬಂದವರಿಗೆ ಹೋಗಿ ಅಪ್ಪನಿಗೆ ಹೇಳಿ ನಾನು ಸನ್ಯಾಸಿ ಆಗ್ತೇನೆ, ಮನೆಗೆ ಬರೋದಿಲ್ಲ ಅಂತ ತಿಳ್ಕೊಂಡಂತೇಳಿ. ಆ ಯುವಕನ ಅಪ್ಪ ರಘುನಾಥ್ ಪಂತ್ ಅಂತ ತಿಳ್ಕೊಂಡಂಥೇಳಿ ಆ ನದಿಯ ಪರಿಸರ ಸ್ವಲ್ಪ ದೂರದಲ್ಲಿ ಇರ್ತಕ್ಕಂತಹ ಅಂತಕ್ಕಂಥ ಒಂದು ಸಂಸ್ಥಾನಿಕ ರಾಜರು, ಮಂಡಲಿಕರು. ವಿಶೇಷವಾಗಿ ಕುದುರೆಗಳನ್ನು ಅಲ್ಲಿಂದ ಇಲ್ಲಿಂದ ತರಿಸಿ ಅವರಿಗೆ ಅವುಗಳನ್ನು ಚೆನ್ನಾಗಿ ಪರಂಗತರನ್ನಾಗಿ ಮಾಡಿ ಯುದ್ಧಕ್ಕೆ ತಯಾರು ಮಾಡಿ ಅದನ್ನು ತಮ್ಮ ರಾಜನಿಗೆ ಯಾರು ಅಧೀನರಾಗಿದ್ದರು ಅವ್ರಿಗೆ ಕೊಡ್ತಕ್ಕಂಥವರು. ಆದ್ದರಿಂದಾಗಿ ಆ ರಘುನಾಥ ಪಂತರಿಗೆ ಸಾದಿರಾಜ ಅಂತ ತಿಳ್ಕೊಂಡಂತೇಳಿ ಹೆಸರು, ಕುದುರೆಗಳ ರಾಜ ಅಂತ ತಿಳ್ಕೊಂಡಂತೇಳಿ. ಅದರಲ್ಲಿ ಕುದುರೆಗಳನ್ನು ಹೇಗೆ ಪಳಗಿಸಬೇಕು ಅದರಲ್ಲಿ ಎಕ್ಸ್ಪರ್ಟ್ ಈ ಯುವಕ ಅಕ್ಷೋಭ್ಯ ತೀರ್ಥ ಹತ್ರ ಬಂದಿರತಕ್ಕಂಥ ಅವರ ಮಗ ದೋಂಡೋ ಪಂತ್. ಹುಟ್ಟಿದ ಮಕ್ಕಳೆಲ್ಲೂ ಮೃತರಾಗ್ತಾಯಿದ್ರು. ಕೊನೆಗೆ ಭಗವಂತನನ್ನು ಕುರಿತು ಭಾಳ ತಪಸ್ಸು ಮಾಡಿದ ನಂತರ ಹುಟ್ಟಿದ ಮಗನಿಗೆ ಕಲ್ಲಿನಂತ ಆದರೂ ಗಟ್ಟಿಯಾಗಿ ಉಳಿಲಿ ಅಂತ ತಿಳ್ಕೊಂಡಂಥೇಳಿ ಅವನಿಗೆ ದೋಂಡೋ ಪಂತ್ ಅಂತ ಹೆಸರಿಟ್ಟಿದ್ದ. ಮಹಾರಾಷ್ಟ್ರದಲ್ಲಿ ಮರಾಠಿ ಪ್ರದೇಶ, ಮಹಾರಾಷ್ಟ್ರದಲ್ಲಿ ಧೋಂಡ್ ಅಂತಂದರೆ ದೊಡ್ಡ ಕಲ್ಲು, ಗಟ್ಟಿಮುಟ್ಟ ಕಲ್ಲು. ಅವನಿಗೆ ದೋಂಡೋ ಪಂತ್ ಅಂತ ಹೆಸರಿಟ್ಟಿದ್ದಾರೆ. ಮಗನಿಗೆ ರಾಜಕನಂತೆ ಬೆಳೆಸಿದ್ದಾರೆ. ಸುಖ ಸುಪ್ಪತ್ತಿಗೆಯಲ್ಲಿ ಬೆಳೆದ, ಪ್ರೀತಿಯಲ್ಲಿ ಬೆಳೆದ, ಬಾಲ್ಯದಿಂದಲೇ ಯುದ್ಧ ನೀತಿಯನ್ನು ಕಲಿತ, ಕುದುರೆಗಳನ್ನು ಪಳಗಿಸುವ ವಿಶಿಷ್ಟವಾಗಿರ್ತಕ್ಕಂಥ ವಿದ್ಯೆಯನ್ನು ಪಡೆದ ಯುವಕ 18 ವಯಸ್ಸು. ಆ ನಂತರ 18-19 ವಯಸ್ಸು. ಅವನಿಗೆ ಕನ್ಯೆಯನ್ನು ಕೂಡ ನೋಡಿಟ್ಟಿದ್ದಾರೆ. ಅಟ್ಟಲ್ಲಿ ಸುದ್ದಿ ಬಂತು, ನಿಮ್ಮ ಮಗ ಸನ್ಯಾಸಿ ಆಗ್ತಾನಂತೆ, ಮನೆಗೆ ಬರೋದಿಲ್ಲ ಅಂತೆ. ರಘುನಾಥ ಪಂತರು ಅವರ ಹೆಂಡತಿಗೆ ಇದೊಂದು ದೊಡ್ಡ ಸಿಡಿಲಿನಂತೆ. ಇಲ್ಲ ಇದ್ದ ಒಬ್ಬ ಮಗ ಸನ್ಯಾಸಿ ಆದರೆ ನಮ್ಮ ಗತಿ ಏನು? ನಮ್ಮ ರಾಜ್ಯ ನಡೆಯೋದು ಹೇಗೆ? ಬಿಡೋದಿಲ್ಲ. ಯಾರಿದ್ದಾರೆ ಅವರು? ಅವನ ತಲೆ ಕೆಡಿಸಿದವರು. ಆ ಕಾಲಕ್ಕೆ ತಮ್ಮ ಸೈನ್ಯ ಸಮೇತರಾಗಿ ಆ ಸ್ಥಳಕ್ಕೆ ಬಂದಿದ್ದಾರೆ. ಸಂಧ್ಯಾವಲಿ ಅಂತನೂ ಏನು ಭಾಗ ಇತ್ತು, ಅಲ್ಲಿಗೆ ಬಂದಿದ್ದಾರೆ. ಅಷ್ಟರಲ್ಲಿ ಆ ಯುವಕ ಸನ್ಯಾಸ ಪೂರ್ವಕ್ಕೆ ಬೇಕಾಗಿರ್ತಕ್ಕಂತಹ
ಎಲ್ಲ ಹೋಮ ಹವನ ಆತ್ಮಶ್ರಾದ್ದ ಮಾಡಿಕೊಂಡು ತಯಾರಾಗಿದ್ದಾನೆ. ಇನ್ನೇನು ಸನ್ಯಾಸ ಸ್ವೀಕರಿಸಬೇಕು. ಬಂದವರು ಜಗಳ ಮಾಡಿದರು. ಏನು ರೀ ಸ್ವಾಮಿಗಳೇ, ನಿಮಗೆ ಅಷ್ಟು ಬುದ್ಧಿ ಇಲ್ಲೇನು? ನನ್ನ ಮಗನಿಗೆ ಸನ್ಯಾಸ ಕೊಟ್ಟರೆ ರಾಜ್ಯ ನಡೆಸ್ಕೊಳ್ಳೋರು ಯಾರು? ರಾಜ್ಯ ನೋಡ್ತಕ್ಕಂಥವ್ರು ಯಾರು? ನೀವೇನು ಬೇರೆ ಜನ ಇದ್ದಾರೆ ಶಿಷ್ಯಂದರು, ಅವ್ರಿಗೆ ಯಾರು ಸನ್ಯಾಸ ಕೊಡಿ? ಅಕ್ಷುಭ ತೀರ್ಥರು ಸುಮ್ಮನಿದ್ದು. ಕೊಂಡೋಪಂತ ಮುಂದೆ ಬಂದು ಹೇಳ್ತಾನೆ, ಅಪ್ಪ ಅವ್ರದ್ದೇನು ತಪ್ಪಿಲ್ಲ, ನನಗೆ ಈ ರೀತಿಯಾಗಿ ತಲೆಗೆ ಹೊಳೆದಿದೆ, ನನಗೆ ರಾಜ್ಯ ಬೇಡ, ನನಗೆ ಆಚಾರ್ಯರ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕಾಗಿದೆ, ಆ ತತ್ವಗಳನ್ನು ಜಗತ್ತಿಗೆ ಕೊಡಬೇಕಾಗಿದೆ. ಈ ಒಂದು ಮಂಗಳವೇಡಿ ರಾಜ್ಯಕ್ಕಿಂತಲೂ ನನಗೆ ವೇದಾಂತ ಸಾಮ್ರಾಜ್ಯವನ್ನು ಆಳಬೇಕಾಗಿದೆ. ನಿಮ್ಮ ಮಗ ವೇದಾಂತ ಸಾಮ್ರಾಜ್ಯದ ಸಾಮ್ರಾಟನಾಗ್ತಾನೆ, ಅದಕ್ಕೆ ಅನುಮತಿಯನ್ನು ಕೊಡಿ ಅಪ್ಪ. ಈ ಮಂಗಳಬೇಡ ಒಂದು ಸಣ್ಣ ರಾಜ್ಯ ಏನು ದೊಡ್ಡಸ್ತಕ್ಕೆ ಮಾಡಲಿಕ್ಕೆ ನಾನು ಇರಲು ಬಯಸೋದಿಲ್ಲ. ತಂದೆ ಆಗ್ರಹ ಮಾಡಿದ್ದಾರೆ. ನೀನೊಬ್ಬನೇ ಮಗ, ಹಾಗಾಯಿತು ಹೀಗಾಯಿತು. ಮಧ್ವಾಚಾರ್ಯರಿಗೆ ಅವರಪ್ಪ ಹೇಳಿದಂತೆ ನಾನೇನೋ ಸುಮ್ಮನೆ ಹೋಗ್ಬೋದು, ನಿಮ್ಮ ಅಮ್ಮ ಕೇಳೋದಿಲ್ಲ. ಮಗ ಬಂದರೆ ಸರಿ ಇಲ್ಲಾರೆ ಪ್ರಾಣ ಬಿಡ್ತೇನೆ ಅಂತ ಮನೆಯಲ್ಲಿ ಕೂತ್ಕೊಂಡಿದ್ದಾಳೆ. ಈಗ ನಮ್ಮ ಜೊತೆಗೆ ಬರಲೇಬೇಕು. ನಮ್ಮ ಸಿದ್ಧಾಂತ ಹೇಳ್ತದೆ, ನಮ್ಮ ಶಾಸ್ತ್ರ ಹೇಳ್ತದೆ, ತಂದೆ ತಾಯಿಯ ಮಾತನ್ನು ಮೀರಬಾರ್ದು ಅಂತ. ಮದುವೆಗಿಂತ ಸನ್ಯಾಸ ತೆಗೆದುಕೊಳ್ಬೇಕಾಗಿದ್ದರೆ ತಂದೆ ತಾಯಿ ಅನುಮತಿ ಬೇಕು. ಜಗತ್ತಿಗೆ ತತ್ವಜ್ಞಾನವನ್ನು ಕಲಿಸಿಕೊಡುವ, ಜಗತ್ತಿಗೆ ಶಾಸ್ತ್ರ ನೀತಿಯನ್ನು ಕಲಿಸಿಕೊಡುವ ಆ ಧೋಂಡೋಪಂತ್ ವಿಚಾರ ಮಾಡಿದ, ನಾನೇ ತಂದೆ ತಾಯಿಯನ್ನು ಧಿಕ್ಕಾರ ಮಾಡಿದರೆ, ನಾನೇ ತಂದೆ ಮಾತನ್ನು ಮೀರಿದರೆ ಮುಂದೆ ನನ್ನ ಮಾತು ಯಾರು ಕೇಳ್ತಾರೆ? ಎಲ್ಲ ಮಕ್ಕಳು ತಂದೆಯ ಮಾತನ್ನು ಮೀರ್ತಾರೆ. ಭಗವಂತನ ಇಚ್ಛೆ ಇದ್ದರೆ ನಾನು ವಾಪಸ್ ಎಲ್ಲರ ಸಮ್ಮತಿ ಸಹಿತವಾಗಿ ಬರ್ತೇನೆ ಅಂಥೇಳಿ, ನಡಿಯಪ್ಪ ಈ ದೇವರ ಇಚ್ಛೆ ಏನೇ ಆಗಿದೆ ನೋಡೋಣ ಅಂತ ತಗೊಂಡು ಮನೆ ಕರ್ಕೊಂಡು ಹೋದರು. ಮರು ದಿವಸವೇ ಮುಹೂರ್ತ ತೆಗೆದು ವಿಜೃಂಭಣೆಯಿಂದ ಮದುವೆ ಮಾಡಿಬಿಟ್ರು. ಇಬ್ಬರು ಹುಡುಗಿಯರ ಜೊತೆಗೆ ಮದುವೆ ಮಾಡಿಬಿಟ್ರು. ಕೆಲವು ಕಡೆ ಒಬ್ಬರು ಹುಡುಗಿ ಒಬ್ಬಳು ಹೆಂಡತಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಭಾರ್ಯ ಆಯುಗ್ಮೆ ಅಂತೇಳಿ ಇಬ್ಬರು ಹೆಂಡತಿಯರಂತ ವರ್ಣನೆ ಬಂದಿದೆ. ಅಥವಾ ಒಬ್ಬಳು ಹೆಂಡತಿ ಒಬ್ಬಳು ರಾಜ ಅಂತೇಕೊಂಡಂತಂದರೆ ಭೂಪತಿ ಭೂಮಿಪತಿ ಭೂದೇವಿ ಎರಡನೇ ಹೆಂಡತಿ ಹೀಗೂ ಇರಬಹುದು. ಒಟ್ಟು ಇಬ್ಬರು ಹೆಂಡತಿಯರು. ಮದುವೆ ಆಯಿತು. 3 ದಿನಗಳ ನಂತರ ಆ ನಂತರ ಗರ್ಭಾಧಾನ ಹೋಮ ಎಲ್ಲ ಆಯಿತು. ಅವತ್ತು ಶೋಭನ ಪ್ರಸ್ತದ ದಿನ. ತಾಯಿಗೆ ಅಮ್ಮನ ಹೇಳಿದ, ಅಮ್ಮ ಸನ್ಯಾಸಕ್ಕೆ ಅನುಮತಿ ಕೊಡು. ಅವಳು ಹೇಳಿದ್ಲು, ಮದುವೆಯಾಗಿದೆಯಪ್ಪ, ನಿಮ್ಮ ಹೆಂಡತಿ ಅನುಮತಿ ಕೊಟ್ಟರೆ ನಾನು ಕೊಡ್ತೇನೆ. ಅವಳು ಅವ್ರ ಮೇಲೆ ಹಾಕ್ಬಿಟ್ಲು. ಒಳ್ಳೆ ಮಂಚ ಅಲಂಕಾರ ಮಾಡಿದ್ದಾರೆ. ರಾಜನ ಮನೆ, ಏನು ಕಡಿಮೆ ಇತ್ತು? ಏನು ಕಡಿಮೆ? ಹಂಸ ತೂಲಿಕ ತಲ್ಪ, ಬಂಗಾರದ ಮಂಚ, ಎಲ್ಲ ಅನುಕೂಲತೆಗಳು. ಧೋಂಡೋಪಂತನನ್ನು ಒಳಗೆ ಕಳಿಸಿದ್ದಾರೆ. ಸ್ವಲ್ಪ ಹೊತ್ತ ನಂತರ ಹಾಲನ್ನು ಹಿಡಿದುಕೊಂಡು ಇಬ್ಬರು ಹೆಂಡತಿಯರು ಒಳಗೆ ಪ್ರವೇಶ ಮಾಡ್ತಾರೆ. ಯಾವಾಗ ಅವರು ಶಯ್ಯಾಗ್ರಹವನ್ನು ಪ್ರವೇಶ ಮಾಡಿದರು, ಮನ್ಸನ ಮೇಲೆ ನೋಡ್ತಾರೆ ಒಬ್ಬ ದಿವ್ಯ ವ್ಯಕ್ತಿ. ಒಮ್ಮೆ ಮಹಾರಾಜನಂತೆ ಕಾಣಿಸ್ತಾ ಇದ್ದಾನೆ. ಅದ್ಭುತವಾಗಿರ್ತಕ್ಕಂಥ ಆಭರಣಗಳಿಂದ ಯುಕ್ತನಾಗಿ
ದೇವತೆಗಳು ಋಷಿಗಳು ಹೊಗಳ್ತಾ ಇರತಕ್ಕಂಥ ರಾಜನಂತೆ ಕಾಣಿಸ್ತಾ ಇದ್ದಾನೆ, ಒಮ್ಮೆ ಸರ್ಪದಂತೆ ಕಾಣಿಸ್ತಾ ಇದ್ದ. ಭೀಕರವಾದ ಸ್ಪರ್ಶ. ಒಮ್ಮೆ ತೇಜಸ್ವಿಯಾದ ಸನ್ಯಾಸಿ. ನೋಡಿದರು, ವಿಚಾರ ಮಾಡಿದರು, ಈ ವ್ಯಕ್ತಿ ಕೇವಲ ನಮ್ಮ ಗಂಡನಾಗಿ ಗೃಹಸ್ಥಾಶ್ರಮ ಪರಿಪಾಲನೆ ಮಾಡಲಿಕ್ಕೆ ಬಂದಿಲ್ಲ, ಅವರಿಬ್ಬರಿಗೂ ದೇವರು ಪ್ರೇರಣೆ ಆಗಿದೆ. ದೇವತಾಂಶ ಸಂಭೂತನಾದಂಥ ವ್ಯಕ್ತಿ, ಅದರ ಜೊತೆಗೆ ಶ್ರೇಷ್ಠ ದೇವರ ಅನುಗ್ರಹಕ್ಕೆ ಪಾತ್ರನಾದ ವ್ಯಕ್ತಿ. ಒಮ್ಮೆ ಇಂದ್ರನಂತೆ, ಒಮ್ಮೆ ಶ್ರೇಷ್ಠ ದೇವರಂತೆ, ಒಮ್ಮೆ ದಿವ್ಯ ಸನ್ಯಾಸಿಯಂತೆ ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಬಂದ ವ್ಯಕ್ತಿ. ಈ ವ್ಯಕ್ತಿಯನ್ನು ನಾವು ಸಂಸಾರದಲ್ಲಿ ಕಟ್ಟಿ ಹಾಕಬಾರ್ದು. ನಮ್ಮ ಜೀವನದ ಸುಖ ನಮಗೆ ಸಿಗದೇ ಇರಬಹುದು, ನಾವು ಶಾರೀರಿಕ ಸುಖದಿಂದ ವಂಚಿತರಾಗಬಹುದು, ಆದರೆ ನಮ್ಮಿಬ್ಬರ ತ್ಯಾಗ ಲಕ್ಷ ಲಕ್ಷ ಕೋಟಿ ಕೋಟಿ ಜನರ ಉದ್ಧಾರಕ್ಕೆ ಕಾರಣವಾಗ್ತಿದ್ರೆ ನಾವು ತ್ಯಾಗ ಮಾಡಲಿಕ್ಕೆ ತಯಾರಿದ್ದೇವೆ ಅಂತ ತಮ್ಮ ತಮ್ಮಲ್ಲಿ ಮಾತನಾಡಿಕೊಂಡಿದ್ದಾರೆ. ಆ ದಿವ್ಯ ವ್ಯಕ್ತಿಗೆ ಅಲ್ಲಿ ಧೊಂಡೋಪಂತವ್ರು ಕಾಣಿಸ್ಲೇ ಇಲ್ಲ, ಅವರಿಗೆ ಇಂದ್ರ ಶೇಷದೇವರು ಕಾಣ್ತಾ ಇದ್ದಾರೆ. ಆಗ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದ. ಸ್ವಾಮಿ, ನಾವು ಆಗ್ರಹ ಮಾಡೋದಿಲ್ಲ, ನಿಮ್ಮನ್ನು ಸಂಸಾರದ ಬಂಧನದಲ್ಲಿ ಕಟ್ಟಿ ಹಾಕೋದಿಲ್ಲ, ಜಗದುದ್ಧಾರ ಮಾಡಲಿಕ್ಕೆ ಬಂದಿರತಕ್ಕಂಥವರಿಗೆ ನಮ್ಮ ಸ್ವಾರ್ಥಕ್ಕೋಸ್ಕರ ಬಳಸೋಣವೇ? ಇಲ್ಲ, ಅಂಥ ಸ್ವಾರ್ಥಿಗಳಲ್ಲ. ನಮ್ಮ ಇಬ್ಬರ ಸುಖದ ತ್ಯಾಗದಿಂದ ಲಕ್ಷ ಕೋಟಿ ಕೋಟಿ ಜನ ಸುಖಿಗಳಾಗುವಂತಿದ್ದರೆ, ಅಷ್ಟೇ ಅಲ್ಲ ಮೋಕ್ಷ ಸುಖ ಪಡುವಂತಿದ್ದರೆ ನಾವು ತ್ಯಾಗಕ್ಕೆ ತಯಾರಾಗಿದ್ದೇವೆ. ಸ್ವಾಮಿ, ನಮ್ಮ ಅನುಮತಿ ಇದೆ, ನಿಮ್ಮ ಆ ಉತ್ತಮವಾದ ದಾರಿಗೆ ಮುಂದುವರೆದ್ಬಿಡಿ ಅಂತ ತಿಳ್ಕೊಂಡೆ ಹೇಳಿ ಹೊರಗೆ ಬಂದಿದ್ದಾನೆ. ಹೊರಗೆ ಬಂದಿರತಕ್ಕಂಥವ್ರಿಗೆ ಧೊಂಡೋಪಂತ ಕೇಳಿದರು. ಮನೆಯವರೆಲ್ಲ ಕೇಳಿದೆ, ಯಾಕೆ ಒಳಗೆ ಬಂದಿರಿ, ಯಾಕೆ ಹೊರಗೆ ಬಂದಿರಿ? ಇಲ್ಲ, ಆ ವ್ಯಕ್ತಿ ಸಂಸಾರವಂತನಾಗಿ ಇಲ್ಲಿ ಸಂಕುಚನಾಗಿ ಉಳಿಲಿಕ್ಕೆ ಬಂದಿಲ್ಲ. ಅಲ್ಲಿ ನಮಗೆ ಧೊಂಡೋಪಂತ ಕಾಣಿಸ್ಲಿಲ್ಲ, ಇಂದ್ರ ಕಾಣಿಸಿದ್ದಾನೆ, ಶೇಷದೇವರು ಕಾಣಿಸಿದ್ದಾರೆ, ಮಾವ ಅತ್ತೆ ಅವರನ್ನು ಸಂಸಾರದಲ್ಲಿ ಕಟ್ಟಿ ಹಾಕಬೇಡಿ. ಅವರು ಕೇವಲ ಮಂಗಳಬೇಡಿಯನ್ನು ಆಡಲಿಕ್ಕೆ ಬಂದಿಲ್ಲ, ಸಂಪೂರ್ಣ ವೇದಾಂತ ಸಾಮ್ರಾಜ್ಯವನ್ನು ಆಡಲಿಕ್ಕೆ ಬಂದಿರತಕ್ಕಂಥ ಚಕ್ರವರ್ತಿಯವರು. ಅವರು ನಮ್ಮನ್ನು ಉದ್ಧಾರ ಮಾಡ್ತಾರೆ, ಜಗತ್ತನ್ನು ಉದ್ಧಾರ ಮಾಡ್ತಾರೆ. ನಾವು ಅವರನ್ನು ಕಟ್ಟಿ ಹಾಕಲಿಲ್ಲ, ನಮ್ಮ ಅನುಮತಿ ಇದೆ. ಧೊಂಡೋಪಂತನಿಗೂ ಅನ್ನಿಸ್ತು, ಹೀಗಿದ್ದರೆ ನಾನೇಕೆ ನನ್ನ ಸ್ವಾರ್ಥಕ್ಕೋಸ್ಕರ ಆ ದಿವ್ಯ ವ್ಯಕ್ತಿಯನ್ನು ರಘುನಾಥ ಪಂತರಿಗೆ ಅನ್ನಿಸ್ತು, ಧೊಂಡೋಪಂತನಿಗಲ್ಲ, ರಘುನಾಥ ಪಂತರಿಗೆ ಅನ್ನಿಸ್ತು, ನಾನೇಕೆ ಇವರನ್ನು ಕಟ್ಟಿ ಹಾಕಬೇಕು? ಯಾವಾಗ ಹೆಂಡಂದಿರೇ ಬೇಡ ಅಂತಂತ ಇದ್ದಾರೆ, ಮನಸ್ಸಿನಿಂದ ಒಪ್ತಾ ಇದ್ದಾರೆ, ಹೆಂಡತಿ ಅನುಮತಿ ಕೊಟ್ಟ ಮೇಲೆ ಇನ್ಯಾರು ಅನುಮತಿ ಕೊಡಬೇಕು? ಅವಶ್ಯಕತೆ ಇಲ್ಲ. ನಾನ್ಯಾಕೆ ಇಲ್ಲಿ ವಿರುದ್ಧ ನಾಯಕನಾಗಲಿ, ನಾನೇಕೆ ಖಲನಾಯಕನಾಗಲಿ? ಬಿಟ್ಕೊಡ್ತೇನೆ. ಬಂದಿದ್ದಾರೆ ಧೊಂಡೋಪಂತ್, ನಡೆಯಪ್ಪ, ನಿಮ್ಮನ್ನು ಅಲ್ಲಿ ಬಿಟ್ಬಿಡ್ತೇನೆ ಗುರುಗಳ ಹತ್ರ. ಜಗತ್ತನ್ನು ಉದ್ಧರಿಸುವ ವ್ಯಕ್ತಿಯನ್ನು ನಾವು ನಮ್ಮ ಸ್ವಾರ್ಥದಲ್ಲಿ ಕಟ್ಟಿ ಹಾಕೋದಿಲ್ಲ ಅಂತೇಳಿ ಧೊಂಡೋಪಂತನ್ನು ಕರ್ಕೊಂಡು ಬಂದು
ಅಕ್ಷೋಭ್ಯ ತೀರ್ಥರಿಗೆ ಒಪ್ಪಿಸ್ತಾ ಇದ್ದಾನೆ. ಊರಿನ ಜನ ಎಲ್ಲ ಕಣ್ಣೀರು ಸುರಿಸ್ತಾ ಇದ್ದಾರೆ. ಅದು ದುಃಖದ ಕಣ್ಣೀರಾಗಲಿಲ್ಲ, ಆನಂದಾಶ್ರುಗಳಾಗಿತ್ತು. ನಮ್ಮ ರಾಜಕುಮಾರ ವೇದಾಂತ ಸಾಮ್ರಾಜ್ಯದ ರಾಜನಾಗ್ತಾನೆ, ನಮ್ಮೆಲ್ಲರನ್ನು ಉದ್ಧಾರ ಮಾಡ್ತಾನೆ. ಸಂಸಾರದ ಬಂಧನದಲ್ಲಿ ಈ ತುರುಷ್ಕರ ಆಕ್ರಮಣದಲ್ಲಿ ನಮ್ಮ ಸನಾತನ ಧರ್ಮ ಈಗ ಮುಳುಗುವ ಸ್ಥಿತಿಯಲ್ಲಿದೆ. ಶ್ರೀಮದಾಚಾರ್ಯ ನಂತರ ಬಂದಿರತಕ್ಕಂತಹ ಮಾಯಾವಾದಿಗಳು ಅನೇಕ ರೀತಿಯಿಂದ ಆಚಾರ್ಯರ ಸಿದ್ಧಾಂತಗಳಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ಆಚಾರ್ಯರ ಹೃದಯ ಅರ್ಥವಾಗದೆ ಅವರಿಗೆ ಉತ್ತರ ಕೊಡೋದು ಕಠಿಣವಾಗಿದೆ. ಅಂಥ ಒಬ್ಬ ವ್ಯಕ್ತಿ ಈ ವ್ಯಕ್ತಿಯಿಂದ ಆ ಕೆಲಸ ಆಗ್ತಾ ಇದ್ದರೆ ಹೋಗಿ ಬರಲಿ, ಶುಭಾಸ್ತೆ ಸಂತು ಪಂಥಾನಃ ಅಂತ ಬೀಳ್ಕೊಟ್ಟಿದ್ದಾರೆ. ತಂದೆಯ ಮಾತನ್ನು ಮೀರಲಿಲ್ಲ, ತಾಯಿಯ ಮಾತನ್ನು ಮೀರಲಿಲ್ಲ. ಅವರಾಗಿ ಮನಪೂರ್ವಕವಾಗಿ ಅನುಮತಿ ಕೊಟ್ಟು ಕಳಿಸಿದ ನಂತರ ದೊಂಡೋಪಂತ ಅಕ್ಷೋಭ್ಯ ತೀರ್ಥರ ಹತ್ರ ಬಂದಿದ್ದಾನೆ. ಅವನು ಹೋಗಿ ಬರುವವರೆಗೆ ಅಕ್ಷೋಭ್ಯ ತೀರ್ಥರು ಊಟ ಮಾಡಿರಲಿಲ್ಲ. ತಿರುಗಿ ಬರ್ತಾನೆ ಗೊತ್ತಿದೆ. ಶ್ರೀ ಟೀಕಾಕರಾಯರ ನೆನೆಸಿ ಅವರ ಆ ಪವಿತ್ರ ಚರಿತ್ರೆಯನ್ನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಳ್ತಾ ಇದ್ದಾಗ ನನ್ನ ಧ್ವನಿ ಗಂಟಲು ಕಟ್ಟಿ ಬಂದದ್ರಿಂದ ಕೆಂಬರ್ತಾ ಇದೆ. ಹತ್ತಿರ ಎಲ್ಲರ ಅನುಮತಿಯನ್ನು ತೆಗೆದುಕೊಂಡು ಬಂದ ಧೋಂಡೋಪಂತರಿಗೆ ಆಶ್ರಮವನ್ನು ಕೊಟ್ಟು, ಸನ್ಯಾಸಾಶ್ರಮವನ್ನು ಕೊಟ್ಟು, ಸರ್ವಜ್ಞ ಪೀಠದ ಮೇಲೆ ತಮ್ಮ ಉತ್ತರಾಧಿಕಾರಿಯನ್ನಾಗಿ ಮಾಡಿದ್ದಾರೆ. ಇಲ್ಲಿವರೆಗೂ ಸಂಸ್ಕೃತ ಅಂದರೆ ಗೊತ್ತಿರಲಿಲ್ಲ. ರಾಮ ರಾಮೋ ರಾಮ ಶಬ್ದ ಬರ್ತಿರಲಿಲ್ಲ. ವದತಿ ವದತಃ ವದಂತಿ ಧಾತು ಬರ್ತಿರಲಿಲ್ಲ. ಸಂಧಿ ಎಂದರೆ ಏನು ಗೊತ್ತಿಲ್ಲ. ಸಮಾಸದ ಪರಿಚಯ ಇಲ್ಲ. ಕೃದಂತ ತದ್ಧಿತಗಳನ್ನು ದೂರದಿಂದಲೂ ಕಂಡಿರಲಿಲ್ಲ. ನ್ಯಾಯಶಾಸ್ತ್ರವಂತೂ ಕನಸಿನಲ್ಲೂ ಕಂಡಿರಲಿಲ್ಲ. ಮೀಮಾಂಸಾಶಾಸ್ತ್ರ ಇದೆ ಅಂತ ಅನ್ನೋದು ಗೊತ್ತಿಲ್ಲ. ಆದರೆ ಗುರುಗಳ ವರದ ಹಸ್ತ ಕೈ ಮೇಲೆ ತಲೆ ಮೇಲೆ ಯಾವಾಗ ಬಿತ್ತು, ಯಾವಾಗ ತಲೆ ಮೇಲೆ ವ್ಯಾಸಮುಷ್ಟಿಗಳನ್ನು ವೇದವ್ಯಾಸರ ಶಾಲಿಗ್ರಾಮಾದಿಗಳನ್ನು ಇಟ್ಟು ಅಭಿಷೇಕ ಮಾಡಿದರು ಅಕ್ಷೋಭ್ಯ ತೀರ್ಥರು, ಎಲ್ಲವೂ ಹೊಳಿತಾ ಇದೆ. ಎಲ್ಲ ಗ್ರಂಥಗಳು ಎದುರಿಗೆ ಬರ್ತಾ ಇವೆ. ನನ್ನನ್ನು ಉಪಯೋಗಿಸು. ಮೀಮಾಂಸಾ ಶಾಸ್ತ್ರ ಹೇಳ್ತದೆ, ನನ್ನನ್ನು ಬಹಳ ಜನ ದೂಷಿತಗೊಳಿಸಿದ್ದಾರೆ. ಆದ್ದರಿಂದ ಜಯತೀರ್ಥರೇ, ಗುರುಗಳಿಟ್ಟ ಹೆಸರು ಜಯತೀರ್ಥರು. ಜ ಎಂದರೆ ಜಯಶೀಲನಾಗುವ. ಅವ್ರ ಹೆಸರು ತೆಗೆದುಕೊಂಡ್ರೆ ಜಗತ್ತಿನಲ್ಲಿ ಸಂಸಾರ ಸಂಗ್ರಾಮದಲ್ಲಿಯೂ ಜಯ ಸಿಗ್ತದೆ, ವಾದದಲ್ಲಿಯೂ ಜಯ ಸಿಗ್ತದೆ, ತತ್ವಜ್ಞಾನದಲ್ಲಿಯೂ ಜಯ ಸಿಗ್ತದೆ. ಯ ಅಂದರೆ ಯಮನಂಜುವ,
ಜಯತೀರ್ಥರೇ ಅಂತಂದು ಸಾಕು, ಯಮಧರ್ಮರಾಜ ನಮ್ಮ ಸಲುವಾಗಿ ನರಕದ ಬಾಗಿಲನ್ನು ಬಂದ್ ಮಾಡಿಬಿಡ್ತಾನೆ. ಅಪ್ಪ ಯಮದೂತರೇ ಅಲ್ಲಿ ಹೋಗಬೇಡ್ರಿ, ಜಯತೀರ್ಥರ ಹೆಸರು ತೊಗೊಂಡಾರ, ಅಲ್ಲಿ ಶ್ರೇಷ್ಠ ದೇವರು ನಿಮ್ಮನ್ನು ತಲೆ ಹೊಡೆದು ಕಳಿಸ್ತಾರೆ, ಹೋಗ್ಬೇಡ್ರಿ. ತೀ ಅಂದರೆ ತಿಮಿರ ಪಾತಕ ಹಾನಿ, ತಮಸ್ತಿನ ಅಂಧಕಾರದಂತೆ ಇರ್ತಕ್ಕಂಥ ಎಲ್ಲ ಪಾಪಗಳು ಮೈನಸ್. ಜಯತಿ ಇನ್ನು ಥ ಅಂದಿಲ್ಲ, ಜಯತಿ ಅಂತ ತಿಳ್ಕೊಂಡಿದ್ದೇವೆ. ಅಷ್ಟರಲ್ಲಿ ಜಯ ವಿಜಯರು ಯಮಧರ್ಮರಾಜನ ಹತ್ರ ನಮ್ಮ ಡೈರಿ ತೆಗೆದುಕೊಂಡು ಹೋಗಿ, ಪಾಪದ ಡೈರಿ ಕ್ಯಾನ್ಸಲ್, ಯಮಧರ್ಮರಾಜ ಮೊದಲೇ ಕ್ಯಾನ್ಸಲ್ ಮಾಡಿಬಿಡಪ್ಪ, ಹೋಗ್ಬಿಡು, ಎಲ್ಲ ಪೂರ ಒಂದು ಅಲ್ಲಿರ್ತಕ್ಕಂಥ ಎಲ್ಲ ಅಳಿಸ್ಬಿಡು, ಎಲ್ಲ ಪೇಪರ್ ಹರಿದಾಕ್ಬಿಡು. ಪಾಪದ ಡೈರಿ ಕಲಾಸ್ ಬೆಂಕಿಯಲ್ಲಿ ಬಿತ್ತು. ಆ ನಂತರ ಥ ಅಂತಿಕೊಂಡಂತಂದರೆ ಸಕಲ ದುರಿತಗಳು, 3 ತರಹದ ತಾಪತ್ರಯಗಳು. ಥ ಅಂದರೆ ತಾಪತ್ರಯಗಳ ಪರಿಹಾರ. ತಾಪ ಥ ಸಂಬಂಧ ಏನು? ಭಾಳ ಸಂಬಂಧ ಇದೆ. ತ ಅಂದರೆ 1, 2 ತ ಸೇರಿ ಥ, ಮಹಾಪ್ರಾಣ ಅಲ್ಲ. 1 + 2 3 ಥರದ ತಾಪಗಳು: ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ತಾಪ. ಆ 3ನ್ನೂ ದೂರ ಮಾಡೋದಕ್ಕೋಸ್ಕರ ಜಯತೀತ ಅಂತ ಅನ್ನಲಿಲ್ಲ, ಜಯತೀರ್ಥ. ಅದರ ರೇಫ ಬೇರೆ ಬಂದಿದೆ, ರ ಬಂದಿದೆ. ಜಯತೀರ್ಥ ರಾತಿ ದದಾತಿ, ವಿಜಯವನ್ನು ಕೊಡ್ತಾರೆ. ಜ ಅಂದರೆ ಅಂತಂದರೆ ಯಮದೂತರು ದೂರ ಹೋಗ್ತಾರೆ. ತಿ ಅಂದಾಕ್ಷಣಕ್ಕೇನೆ ನಮ್ಮ ಪಾಪಗಳು ದೂರ ಆಗ್ತದೆ. ಥ ಅಂದಾಕ್ಷಣಕ್ಕೇನೆ ತಾಪತ್ರಯ ದೂರ ಆಯಿತು. ಮುಂದೇನು? ರ ಮೋಕ್ಷದ ಜ್ಞಾನವನ್ನು ಕೊಡ್ತಾರೆ. ಜಯತೀರ್ಥ ಅಂತ ಹೆಸರನ್ನು ಇಟ್ಟಿದ್ದಾರೆ. ಆ ಜಯತೀರ್ಥರು ವಿಚಾರ ಮಾಡ್ತಾ ಇರುವಾಗ ಆಚಾರ್ಯ ಗ್ರಂಥಕ್ಕೆ ವ್ಯಾಖ್ಯಾನ ಬರೀಬೇಕು. ಮೀಮಾಂಸಾ ಶಾಸ್ತ್ರದ ಅಧಿದೇವತೆ ಬಂದು ಕೇಳ್ಕೊಳ್ತಾಳೆ, ನನ್ನನ್ನು ಉಪಯೋಗಿಸಿ, ನನಗೆ ಒಂದು ಪಾವಿತ್ರ ತಂದು ಕೊಡಿ, ಅನೇಕ ಜನರು ತಪ್ಪು ವ್ಯಾಖ್ಯಾನ ಬರೆದಿದ್ದಾರೆ ಅಂತ ತಿಳ್ಕೊಂಡಂತೇಳಿ ವ್ಯಾಕರಣ ಶಾಸ್ತ್ರ ಓಡಿ ಬಂತು. ಜಯತೀರ್ಥರೇ, ನನ್ನ ರಹಸ್ಯವನ್ನು ಜಗತ್ತಿಗೆ ತಿಳಿಸ್ಕೊಡಿ, ನನಗೊಂದು ಮರ್ಯಾದೆ ಕೊಡಿ. ಆ ನಂತರ ನ್ಯಾಯಶಾಸ್ತ್ರ ಹೇಳ್ತದೆ, ಎಲ್ಲ ಯುಕ್ತಿಯನ್ನು ದುರುಕ್ತಿಯನ್ನಾಗಿ ಮಾಡಿ ಜನರನ್ನು ತಲೆ ಕೆಡಿಸ್ತಕ್ಕಂಥ ಎಲ್ಲ ದುಶ್ಶಾಸ್ತ್ರಗಳು ಜನರ ಮನಸ್ಸನ್ನು ಪೀಡಿಸಿಬಿಟ್ಟಿವೆ. ನನ್ನ ಶುದ್ಧ ರೂಪವನ್ನು ಜಗತ್ತಿಗೆ ತಿಳಿಸ್ಕೊಡಿ ಅಂತ ತಿಳ್ಕೊಂಡಂತೆ ವೇದಾಂತ ಗ್ರಂಥಗಳ ಅಭಿಮಾನಿಯಾಗಿರ್ತಕ್ಕಂತಹ ಭಾರತೀ ದೇವಿ ಬಂದು ಹೇಳ್ತಾಳೆ, ಪುತ್ರ, ಯಾಕೆಂದರೆ ಗರುಡಶೇಷ ರುದ್ರರು ಬ್ರಹ್ಮವಾಯುವರ ಮಕ್ಕಳು. ಪುತ್ರ, ವೇದಾಂತ ಶಾಸ್ತ್ರ ಜಗತ್ತಿಗೆ, ನಿನ್ನ ತಾಯಿಯನ್ನು ಜಗತ್ತಿಗೆ ತಿಳಿಸ್ಕೊಡ್ತಕ್ಕಂಥ ಜವಾಬ್ದಾರಿ ನಿಂದು ಅಂತ ಹೇಳಿದಂತೆ ಜಯತೀರ್ಥರಿಗೆ ಅನ್ನಿಸ್ತಾ ಇದೆ. ಗುರುಗಳ ಹತ್ರ ಪಾಠ ಪ್ರಾರಂಭವಾಯಿತು. ಮೊದಲೇ ತಿಂಗಳಲ್ಲಿ ವ್ಯಾಕರಣಶಾಸ್ತ್ರ ಕರತಲ ಮೂಲಕ, 2ನೇ ತಿಂಗಳಲ್ಲಿ ಮೀಮಾಂಸಾ ಶಾಸ್ತ್ರ ಕಲಿತು ಮುಗಿತಾಯಿತು, 3ನೇ ತಿಂಗಳಲ್ಲಿ ನ್ಯಾಯಶಾಸ್ತ್ರ ಮುಗಿಯಿತು, 4ನೇ ತಿಂಗಳಲ್ಲಿ ವೇದಾಂತ.
4ನೇ ತಿಂಗಳಿಗೆ ವೇದಾಂತ, 5ನೇ ತಿಂಗಳಿಗೆ ಆಚಾರ್ಯರ ಗ್ರಂಥಗಳು. ನಿನ್ನ ಮಂಗಳ ಇಲ್ಲ. ಆಗ ಅಕ್ಷೋಭಿತೀರ್ಥ ಹೇಳಿದರು, ನನ್ನ ವಯಸ್ಸಾಯಿತು, ಈ ಜವಾಬ್ದಾರಿಯನ್ನು ನೀನು ಸ್ವೀಕರಿಸು. ಇನ್ಮೇಲೆ ಇದೆಲ್ಲವನ್ನೂ ಕೂಡ ವ್ಯಾಖ್ಯಾನ ಬರೋ ಜಗತ್ತಿಗೆ ಅನುಕೂಲ ಮಾಡಿಕೊಡಬೇಕಾದದ್ದು ನಿನ್ನ ಕೆಲಸ, ನಿನ್ನ ಕರ್ತವ್ಯ. ಅಂತ ಹೇಳಿ ಅವರು ಮಳಖೇಡದಲ್ಲಿ ವೃಂದಾವನಸ್ಥರಾಗಿದ್ದಾರೆ. ಅಕ್ಷೋಭಿತೀರ್ಥರು ಕಾಗಿಣಿ ನದಿ ತೀರದಲ್ಲಿ ಗುರುಗಳ ವೃಂದಾವನವನ್ನು ಸ್ಥಾಪನೆ ಮಾಡಿ, ಆ ಕಾಲದಲ್ಲಿ ಜಯತೀರ್ಥರು ಅಲ್ಲೇ ಸಮೀಪದಲ್ಲಿರ್ತಕ್ಕಂತಹ ಯರಗೋಳಕ್ಕೆ ಬಂದಿದ್ದಾರೆ. ಯರಗೋಳಕ್ಕೆ ಬಂದಿರತಕ್ಕಂತಹ ಸಂದರ್ಭದಲ್ಲಿ ಆಚಾರ್ಯರ ಗ್ರಂಥನ ಚಿಂತನೆ ಮಾಡ್ತಾ ಇದ್ದಾರೆ. ಒಂದೊಂದು ಪದದಲ್ಲಿಯೂ ದೇವತೆಗಳು ಕಾಣಿಸ್ತಾ ಇದ್ದಾರೆ. ಒಂದೊಂದು ವಾಕ್ಯದಲ್ಲಿ ಭಾರತೀ ದೇವಿ ನರ್ತನ ಮಾಡೋದು ಕಾಣಿಸ್ತಾ ಇದೆ. ಆ ಗ್ರಂಥಗಳಲ್ಲಿ ಅನೇಕ ದೇವತೆಗಳು ಬಂದು ಅಲ್ಲಿ ಸಂತೋಷದಿಂದ ನರ್ತನ ಮಾಡ್ತಾ ಇದ್ದಾರೆ. ಈ ತತ್ವಜ್ಞಾನ ಶ್ರೇಷ್ಠ, ಈ ತತ್ವಜ್ಞಾನ ಶ್ರೇಷ್ಠ. ಆಗ ಅವರು ನಿರ್ಧಾರ ಮಾಡಿದರು, ನನ್ನ ಹತ್ತಿರ ಸಮಯ ಬಹಳ ಕಡಿಮೆ ಇದೆ, ನನಗೀಗ 19ನೇ ವಯಸ್ಸು ಮುಗೀತಾ ಇದೆ, ಇನ್ನು 21 ವರ್ಷ ಮಾತ್ರ ನಾನು ಭೂಮಿ ಮೇಲೆ ಇರ್ತಕ್ಕಂಥವನು. ಕೇವಲ 40 ವರ್ಷಗಳಲ್ಲಿ ವೇದಾಂತ ಸಾಮ್ರಾಜ್ಯದ ಸಾಮ್ರಾಟರಾಗಿ 40 ವಯಸ್ಸು ಟೀಕಾಕೃತ್ಪಾದರು ಭೂಮಿ ಮೇಲೆ ಇದ್ದದ್ದು. ಹತ್ತೊಂಬತ್ತು ವರ್ಷದಲ್ಲಿ ಏನೂ ಕಲ್ತಿಲ್ಲ, ಉಳಿದದ್ದು ಕೇವಲ 20-21 ವರ್ಷ. ಅದಕ್ಕೋಸ್ಕರ ತಪಸ್ಸಿಗೆ ಕುಳಿತುಕೊಂಡಿದ್ದಾರೆ. ದುರ್ಗಾದೇವಿಯನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದಾರೆ. ಯಾಕೆ? ಪರವಾದಿಗಳು ಅಂತಿಕೊಂಡಿರ್ತಕ್ಕಂಥ, ಪರಶಾಸ್ತ್ರಗಳು ಅಂತಕ್ಕಂಥ ದಟ್ಟವಾಗಿರ್ತಕ್ಕಂಥ ಒಂದು ಕೋಟೆಗೋಡೆ, ದಟ್ಟವಾದ ಅರಣ್ಯ ತಯಾರಾಗಿದೆ. ಆ ಕೋಟೆಗೋಡೆಗಳನ್ನು ತಯಾರಿಸಿದ್ದಾರೆ ಮಾಯಾವಾದಿಗಳು, ಬೌದ್ಧರು, ಜೈನರು, ನೈಯಾಯಿಕರು, ಬೌದ್ಧರಲ್ಲಿಯೂ ಕೂಡ ಸೌತ್ರಾಂತಿಕರು ಇತ್ಯಾದಿ 4 ಭಾಗಗಳು. ಒಬ್ಬೊಬ್ಬರು ತಮ್ಮ ಕುಯುಕ್ತಿಗಳಿಂದ ಕೋಟೆಗೋಡೆ ಕಟ್ಟಿದ್ದಾರೆ. ಅದನ್ನು ಒಡೆಯಬೇಕಾಗಿದ್ದರೆ ದುರ್ಗಾ ಬೇಕು, ದುರ್ಗಗಳನ್ನು ಒಡೆಯಬೇಕಾಗಿದ್ದರೆ ದುರ್ಗಾ ಬೇಕು. ಕಷ್ಟಗಳ ಕೋಟೆಗಳನ್ನು ಸಂಪೂರ್ಣವಾಗಿ ನಾಶಪಡಿಸುವ ದೇವತೆ ದುರ್ಗಾದೇವಿ. ತಪಸ್ಸಿಗೆ ಪ್ರಸನ್ನಳಾಗಿರ್ತಕ್ಕಂಥ ದುರ್ಗಾದೇವಿ ಪ್ರತ್ಯಕ್ಷಳಾಗಿದ್ದಾಳೆ. ಪುತ್ರ ಏನು ಬೇಕು? ಯಾಕೆ? ಅಲ್ಲಿದ್ದ ಶ್ರೇಷ್ಠದೇವರ ಮಗ, ಅಲ್ಲಿರ್ತಕ್ಕಂಥ ಇಂದ್ರ ಮೊಮ್ಮಗ. ಏನು ಬೇಕು ಮಗು? ಯಾಕೆ ತಪಸ್ಸು ಮಾಡಿದಿ? ಏನು ಬೇಕಾಗಿತ್ತಪ್ಪ ನಿನಗೆ? ಅಮ್ಮ, ನನಗೆ 2 ವಸ್ತುಗಳನ್ನು ಕೊಡು ಸಾಕು. ಘಂಟಾಂ ಪೂಗಿ ಫಲಂ ಚೇತ್. ನನಗೆ ಘಂಟಾ ಕೊಡು, ಒಂದು ಅಡಿಕೆ ಕೊಡು. ಘಂಟಾ ಅಂದರೆ ಗಂಟೆ ಅಲ್ಲ, ಲೇಖನಿ. ಲೇಖನಿ ಅಂತಂದರೆ ಇಂಕ್ ಹಾಕಿ ಬರೆಯತಕ್ಕಂಥದ್ದಲ್ಲ. ಆಗ ಬರೆಯಬೇಕಾದದ್ದು ತಾಳೆಯ ಎಲೆಗಳ ಮೇಲೆ, ತಾಳೆಯ ಗರಿಯ ಮೇಲೆ. ತಾಳೆ ವೃಕ್ಷ ನೋಡಿದ್ದೀರಾ? ಎಲೆ ಅಗಲವಾಗಿರ್ತದೆ, 4 ಇಂಚು, ಮ್ಯಾಕ್ಸಿಮಮ್ 5 ಇಂಚು. ಕೆಲವು ಕಡೆ ಎಲ್ಲ 6 ಇಂಚದ್ದು ನಾನು ನೋಡಿದ ನೆನಪಿದೆ. ಇಲ್ಲ, ಭಾಳ ಕಡೆ 2.5-3 ಇಂಚು ಹೆಚ್ಚು ಅಗಲ, ಉದ್ದ 1 ಫೀಟ್.
ಒಂದೂವರೆ ಫೀಟ್ನಂಥದ್ದು ನಾನು ನೋಡಿದ್ದೇನೆ. ಅದರ ಮೇಲೆ ಬರಿಬೇಕಾಗಿದ್ದರೆ ಅದು ಆ ಭಾಗ ಕಟ್ಟಾಗ್ತಾ ಹೋಗಬೇಕು. ಎಲೆ, ಒಣಗಿದ ಎಲೆ ಕಟ್ಟಾಗ್ತಾ ಹೋದರೆ ಅಷ್ಟು ಭಾಗ ಅಲ್ಲಿ ಮೂಡ್ತದೆ. ಅಂತ ಮುಂದೆ ಚೂಪಾಗಿರ್ತಕ್ಕಂಥ ಒಂದು ಲೇಖನಿ ಕೊಡು. ಆನಂತರ ಆ ಬರಿತಾ ಹೋದಂತೆ ಅದರ ಜುಬ್ರ ಇರ್ತದೆ, ಎಲೆ ಎಸಳುಗಳು ಮೇಲೆ ಬರ್ತದೆ. ಅಡಿಕೆಯಿಂದ ಅದನ್ನು ಹೀಗೆ ಮಾಡಿದರೆ ಆ ಜುಬ್ರ ಒಳಗೆ ಹೋಗ್ತದೆ, ಅಕ್ಷರ ಕಾಣಿಸ್ತದೆ. ಆದ್ದರಿಂದ ನನಗೆ ಒಂದು ಲೇಖನಿ ಕೊಡು, ಆ ಎಲೆಯಲ್ಲಿ ಜುಬ್ರ ಸರಿ ಮಾಡೋದಕ್ಕೋಸ್ಕರ ಒಂದು ಅಡಿಕೆ ಕೊಡು, ಸಾಕು. ದುರ್ಗಾದೇವಿ ಹೇಳ್ತಾಳೆ, ಈ ಲೇಖನಿಯೇ ಮುಂದೆ ಸಂಪೂರ್ಣ ಜಗತ್ತಿನ ಆರಾಧ್ಯ ದೇವತೆಯಾಗ್ತದೆ. ಈ ಅಡಕೆ ದೇವತೆಗಳ ಸನ್ನಿಧಾನಕ್ಕೆ ಕಾರಣವಾಗ್ತದೆ. ಅದಕ್ಕೋಸ್ಕರವೇ ನಾವೆಲ್ಲ ಪುಣ್ಯವಾಚನದಲ್ಲಿ ಆ ಪೂಜೆಯಲ್ಲಿ ಈ ಪೂಜೆಯಲ್ಲಿ ದೇವತೆಗಳನ್ನು ಆವಾಹನ ಮಾಡಬೇಕಾಗಿದ್ದರೆ ಅಡಿಕೆಯನ್ನು ಇಟ್ಕೊಳ್ತೇವೆ. ಯಾಕೆ? ಅವತ್ತು ಟೀಕಾಕೃತ್ಪಾದರು ಅಡಿಕೆ ಇಟ್ಟು ತೋರಿಸಿದ್ದಾರೆ. ವರ ಕೊಟ್ಟು ದುರ್ಗಾದೇವಿ ಹೊರಟೋಗಿದ್ದಾಳೆ. ಎಲ್ಲ ತತ್ವಜ್ಞಾನ ತಲೆಯಲ್ಲಿ ತುಂಬಿಬಿಟ್ಟಿದೆ. ತಲೆ ಸಣ್ಣದಾದರೂ ಅದರ ವೈಶಾಲ್ಯ, ಅದರ ಔರ ಬಹಳ ವಿಸ್ತಾರವಾಗಿತ್ತು. ಮುಂದೇನಾಯಿತು ಅನ್ನೋದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಜಯತೀರ್ಥರು ಸನ್ಯಾಸ ತೆಗೆದುಕೊಂಡು ದುರ್ಗಾದೇವಿಯನ್ನು ಒಲಿಸಿದ, ತಪಸ್ಸಿನಿಂದ ಒಲಿಸಿದ ಈ ಅವರ ಜೀವನ ಚರಿತ್ರೆಯವರೆಗೂ ವಿಷಯವನ್ನು ನಾವು ತಿಳಿದುಕೊಂಡಿದ್ದೇವೆ. ಇಲ್ಲರಿ ಆಚಾರ್ಯ ಟೀಕಾರಾಯರ ಚರಿತ್ರೆ ಅನೇಕ ಸಲ ನಾವು ಕೇಳಿದ್ದೇವೆ, ಅವರ ತತ್ವ ಹೇಳಿ. ಆದರೆ ನಮ್ಮಲ್ಲಿ ಒಂದು ನಿಯಮ ಇದೆ, ಅವರ ಪುಣ್ಯತಿಥಿಯ ದಿವಸ ಅವರ ಚರಿತ್ರೆಯನ್ನು ಸ್ಮರಣ ಮಾಡಬೇಕು. ಆಪಾದ ಮೌಲ್ಯ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ಅವರ ಚರಿತ್ರೆಯನ್ನು ನೆನಪು ಮಾಡಿಕೊಳ್ಬೇಕು. ಮನೋವಿಶುದ್ಧೈ ಚರಿತಾನುವಾದ ಅಂತ ಮಧ್ವಿಜಯದಲ್ಲಿ ಹೇಳಿದಂತೆ. ಅದಕ್ಕೋಸ್ಕರ ಮುಂದಿನ ಚರಿತ್ರೆ ನಾಳಿನ ದಿವಸ ಯಥಾಶಕ್ತಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಹೇಗೆ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕ ಅಂತ ತಿಳ್ಕೊಂಡು ಅಂಥೇಳಿ ಹೇಳಿದಂತೆ, ಪ್ರಥಮೋ ಅರ್ಜುನೋ ನಾಮ ದ್ವಿತೀಯೋ ವೃಷಭ ಏವಚ ತೃತೀಯ ಜಯತೀರ್ಥಸ್ತು ಭಗವತ್ ಕಾರ್ಯಸಾಧಕ ಅಂತ ತಿಳ್ಕೊಂಡಂತೇಳಿ ನಾವೊಂದು ಹೊಸ ಈ ರೀತಿಯಾಗಿರ್ತಕ್ಕಂಥ ಶ್ಲೋಕವನ್ನು ನಮ್ಮ ಜಪಕ್ಕೆ ಇಟ್ಟುಕೊಳ್ಳೋಣ. ಪ್ರಥಮೋ ಅರ್ಜುನಸ್ತು ದ್ವಿತೀಯೋ ವೃಷಭ ಏವಚ ಜಯತೀರ್ಥ ತೃತೀಯಸ್ತು ಭಗವತ್ ಕಾರ್ಯಸಾಧಕ. ನಾನು ನಾಳಿನ ದಿವಸ ಜಯತೀರ್ಥರು ಏನು ಮಾಡಿದರು, 20 ವರ್ಷದಲ್ಲಿ ಏನು ಮಾಡಿದರು, ಎಷ್ಟು ಕೆಲಸ ಮಾಡಿದರು, ಜಗತ್ತಿಗೆ ಏನು ಕೊಟ್ಟರು, ಅದನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಅದು ಇನ್ನೂ ಬಹಳ ಗಹನವಾದದ್ದು. ಅವರೇ ತಲೆಯಲ್ಲಿ ನಿಂತು ಹಿಂಗೆ ಹೇಳಪ್ಪ, ಹೀಗೆ ಹೇಳು ಅಂತ ಪ್ರೇರಣೆ ಮಾಡಬೇಕು. ಆಗಿ ಶಬ್ದ ಬರ್ತದೆ. ಅದನ್ನು ನಾವು ನಾಳಿನ ದಿವಸ ನೋಡಲಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈರ್ಮಾನೀಯರ ಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವ. ಈ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಅವರ ಚರಿತ್ರೆ, ಅವರ ಕೃತಿತ್ವ, ಇವುಗಳ ಬಗ್ಗೆ ಯಥಾಶಕ್ತಿ ಚಿಂತನೆ ಮಾಡೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಕಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.